ರಾಗ ದರ್ಬಾರ್. ಯಾಸ ಪದ್ಮಾಸನಸ್ಥ ವಿಪುಲ ಕಟಿತಟೇ ಪದ್ಮಪತ್ರಾಯತಾಕ್ಷಿ ಗಂಭೀರಾವರ್ತನಾಭಿಃ ಸ್ತನಭರನಮಿತಾ ಶುಭ್ರವಸ್ತ್ರೋತ್ತರೇ ಲಕ್ಷ್ಮೀ ದಿವ್ಯೈಃ ಗಜೇಂದ್ರೈಃ ಮಣಿಗಣಖಚಿತೈಃ ಸ್ನಾಪಿತಾ ಹೇಮ ಕುಂಭೈಃ ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತಾ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ದೇವತಾಯ ನಮಃ ಭಾರತೀಶಾಯ ನಮಃ ನುಡಿ ಶ್ರೀ ಹಂಸ ನಡೆ. ಲಕ್ಷ್ಮೀ ಶೋಭನದ 77ನೇ ಪದ್ಯದ ಭಾವಾನುವಾದವನ್ನು ಭಗವಂತ ನಮ್ಮಲ್ಲಿ ಯಥಾಶಕ್ತಿ ಯಥಾಮತಿ ನಡೆಸಿಕೊಳ್ಳಿ. ಶೇಷ ಶಯನನೇವ ದೋಷದೂರನೇವ ಭಾಸುರಕಾಯ ಹರಿಯೇವ ಭಾಸುರಕಾಯ ಹರಿಯೇವ ಶ್ರೀಕೃಷ್ಣ ವಿಲಾಸದಿಂದೆಮ್ಮಾಗಸೇಗೆವ ಶೋಭಾನೆ. 33 ಕೋಟಿ ದೇವತೆಗಳು ನೆರೆದಿದ್ದಾರೆ. ಸಕಲ ಜೀವರಾಶಿಗಳು ಭಗವಂತನ ಕಲ್ಯಾಣೋತ್ಸವವನ್ನು ನೋಡಲಿಕ್ಕೆ ಕಾತುರದಿಂದ ಕಣ್ಣು ತೆರೆದು ನೋಡ್ತಾ ಇದ್ದಾರೆ. ಮುತ್ತಿನ ಹಾಸಿಗೆ, ನವರತ್ನದ ಮಂಟಪ ಅಥವಾ ಮುತ್ತಿನ ಹಸೆ, ಬಂಗಾರದ ಮಣೆ, ಇದಕ್ಕೆ ದೇವರನ್ನು ಕರಿತಾ ಇದ್ದಾರೆ. ಮುತ್ತೈದೆಯರು ಕರಿತಾ ಇದ್ದಾರೆ. ಕೃಷ್ಣ ಅಂತ ಕರೆದ್ರೆ ಸಾಕಾಗಲಿಲ್ಲ ಅವರಿಗೆ. ಎಷ್ಟೋ ಜನ ಕೃಷ್ಣರು ಬಂದು ಬಿಡಬಹುದು. ಅದಕ್ಕೆ ಶೇಷಶಯನ ಬಾ ಅಂತ ಕರೆದರು. ಶೇಷಶಯನತ್ವದಲ್ಲಿ ಅದೆಷ್ಟು ಮಹತ್ವ ಅಡಗಿದೆ. ಯಾಕೆಂದರೆ ನಾವು ಇದರದೇ ಚಿಂತನೆ ನಡೆಸ್ತಾ ಇದ್ದೀವಿ. ಸಾರೂಪ್ಯ ಲೋಕ, ಸಾರೂಪ್ಯ ಮೋಕ್ಷ ಅಂತ ಒಂದು ಮೋಕ್ಷ ಇದೆ, ಲೋಕ್ಯ ಮೋಕ್ಷ ಅಂತ ಒಂದು ಮೋಕ್ಷ ಇದೆ, ಸಾಯುಜ್ಯ ಮೋಕ್ಷ ಅಂತ ಒಂದು ಮೋಕ್ಷ ಇದೆ. ಸಾರೂಪ್ಯ ಮೋಕ್ಷ ಅಂದರೆ ಭಗವಂತನ ಶಂಖ ಚಕ್ರ ಗದಾ ಪದ್ಮ ಅದೇ ರೂಪ ಬರುತ್ತೆ, ಆದರೆ ಭಗವಂತನ ಮನೆಯಿಂದ ಹೊರಗಿರ್ತೇವೆ. ಸಾಲೋಕ್ಯ ಮೋಕ್ಷ ಅಂತಂದರೆ ಭಗವಂತನ ಲೋಕದಲ್ಲಿ ವಾಸ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, ಅದರ ಬಗ್ಗೆ ಚಿಂತನೆ ನಡೆಸಿದ್ವಿ. ಅಲ್ಲಿ ಕೂಡ ಶಂಖ ಚಕ್ರ ಗದಾ ಪದ್ಮ ನಾವು ಧರಿಸಲೇಬೇಕಾಗತ್ತೆ. ಅಂದರೆ ಶಂಖ ಚಕ್ರ ಗದಾ ಪದ್ಮವನ್ನು ಸಾಲೋಕ್ಯ ಮೋಕ್ಷದಲ್ಲೂ ಧರಿಸಬೇಕು. ಸಾರೂಪ್ಯ ಮೋಕ್ಷದಲ್ಲಂತೂ ಅವನದೇ ರೂಪ ಬರುತ್ತೆ, ಅಲ್ಲಿ ಶಂಖ ಚಕ್ರ ಗದಾ ಪದ್ಮ ಧರಿಸಲಿಕ್ಕೇ ಬೇಕು. ಸಾಯುಜ್ಯ ಮೋಕ್ಷ ಅಂತಂದರೆ ಭಗವಂತನ ಅಂಗಾಂಗಗಳಲ್ಲಿಯೇ ಲೀನವಾಗಿರೋದು, ಅಲ್ಲಿ ಕೂಡ ಶಂಖ ಚಕ್ರ ಗದಾ ಪದ್ಮ ನಾವೆಲ್ಲರೂ ಧಾರಣೆ ಮಾಡಬೇಕಾಗುತ್ತೆ. ಭಗವಂತನಿಗೂ ಶಂಖಚಕ್ರ ಗದಾ ಪದ್ಮ ಇದೆ, ನಮಗೂ ಶಂಖಚಕ್ರ ಗದಾ ಪದ್ಮ ಅವನು ಕೊಟ್ಟಿದ್ದಾನೆ ಅಂದಮೇಲೆ ಶಂಖಚಕ್ರ ಗದಾ ಪದ್ಮ ಧರಣೆ ಬಾ ಅಂತ ಹಸೆಗೆ ಬಾ ಅಂತ ಏನಾರು ವಾದಿರಾಜ ಕರೆದು ಬಿಟ್ಟಿದ್ದಿದ್ರೆ ಏನು ಸಮಸ್ಯೆ ಆಗತ್ತೆ ಅಂದರೆ, ಸಾರೂಪ್ಯ ಮೋಕ್ಷದಲ್ಲಿರೋರು ಶಂಖಚಕ್ರ ಗದಾ ಪದ್ಮ ಧರಿಸಿರೋರು ಅವ್ರು ಬಂದ್ಬಿಡ್ತಾರೆ. ಸಾಲೋಕ್ಯ ಪದವಿಯಲ್ಲಿ ಅವನ ಲೋಕದಲ್ಲಿಯೇ ಪದವಿಯನ್ನು ಹೊಂದಿದವರು ಕೂಡ ಶಂಖ ಚಕ್ರ ಗದಾ ಪದ್ಮ ಧರರಿರ್ತಾರೆ, ಅವರು ಬಂದ್ಬಿಡೋ ಪ್ರಸಂಗ ಬರುತ್ತೆ. ಸಾಯುಜ್ಯ ಮೋಕ್ಷದಲ್ಲೂ ಕೂಡ ಶಂಖ ಚಕ್ರ ಗದಾ ಪದ್ಮ ಧರರು ಬಂದ್ಬಿಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಬರೋಕ್ಕಾಗಲ್ಲ. ಯಾಕೆಂದರೆ ದೇವರ ಅಂಗಾಂಗಗಳಲ್ಲಿ ವಿಲೀನರಾಗಿದ್ದರೂ ಕೂಡ ನಮ್ಮನ್ನು ಕರೆದಿದ್ದಾರೋ ಏನೋ ಅನ್ನುವ ಭ್ರಮೆ ಅವರಿಗೆ ಬರಬಹುದು. ಅದಕ್ಕೋಸ್ಕರ ಇದರ ವಿವರಣೆಯನ್ನು ನಾನು ಕೊಡ್ತಾ ಇದ್ದೇನೆ. ಭಗವಂತನ 3 ಸ್ಥಾನಗಳು: ಅನಂತಾಸನ, ಶ್ವೇತದ್ವೀಪ, ವೈಕುಂಠದ ವಿವರಣೆ. ಈಗ ಶ್ವೇತದ್ವೀಪದ ವಿವರಣೆ ಮಾಡೋಣ.
ಒಂದು ಲೋಕ. ಶ್ವೇತದ್ವೀಪ ಅಂದರೆ ಏನು? ಅದು ಮುಕ್ತ ಸ್ಥಾನ. ಮುಕ್ತ ಅಂದ್ರೆ ಏನು? ಋಣಮುಕ್ತರ ಸುಖದಂತೆ. ಏನು ಋಣಮುಕ್ತರು ಅಂದರೆ? ಋಣಮುಕ್ತ ಅಂತ ಒಂದು ಸಿನಿಮಾ ಬಂದಿತ್ತು, ಅದ್ರ ಭಾರತೀಯ ಕಥಾನಾಯಕಿ ಅದಲ್ಲ. ಋಣಮುಕ್ತ ಅಂದರೆ ಸಾಲದ ಹೊರಗಿಂದ ಹೊರಗೆ ಬಂದವರು. ಸಾಲ ತೀರ್ತು ಅಂದರೆ ಸಾಕು. ಕೆಲವರು ಹೇಳ್ತಿರ್ತಾರೆ, ಮನೆ ಬೇಡ, ಮಠ ಬೇಡ, ಏನು ಬೇಡ, ಅಯ್ಯೋ ಸಾಲ ಮುಗಿದ್ರೆ ಸಾಕ್ರಿ. ಯಾಕೆ? ಸಾಲವು ಶೂಲದಂತೆ ಅಂತ ಯಾರೋ ವಚನಕಾರರು ಹೇಳಿದ್ದಾರೆ. ಶೂಲ ಹಾಕಿದಾಗ ಅದೆಷ್ಟು ಸುಖ, ಶೂಲ ಹಾಕಿಸ್ಕೊಂಡಾಗ. ಶೂಲ ಹಾಕಿದಾಗಲ್ಲ, ಶೂಲ ಹಾಕೋವ್ರಿಗೆ ಏನು ಹಾಕ್ಬಿಡ್ತಾರೆ, ಶೂಲ ಹಾಕಿಸ್ಕೊಂಡವ್ರಿಗೆ ಅದೇನು ಸುಖ ಆಗುತ್ತಲ್ಲ, ಆ ಸುಖ ಸಾಲ ಮಾಡಿದಾಗ ಇರುತ್ತಂತ. ಇನ್ನೊಂದು ಹುಣ್ಣು ಅಂತ ಒಂದಾಗತ್ತೆ, ಈ ತೊಡೆ ಹತ್ರ ಸ್ವಲ್ಪ ಕುಂಡೆ ಹತ್ರ ಎಲ್ಲ ಹುಣ್ಣು ಅಂತ ಆಗ್ತಿತ್ತು, ಈಗಿಲ್ಲ. ಅದು ಆದಾಗೂ ಅಷ್ಟೇ, ಅದು ಏನೇ ಆನಂದ ಆನಂದ ಆನಂದ. ಅದು ಒಡೆದು ಹೋಯ್ತು ಅಂದರೆ ಸುಖ. ಇವಾಗ ಎಷ್ಟು ಸುಖ ಆಗತ್ತಲ್ಲ, ಅದರ 3 ಕೋಟಿ ಪಟ್ಟು ಸುಖ ಇದೆಯಂತೆ. ಎಲ್ಲಿ? ಶ್ವೇತದ್ವೀಪದಲ್ಲಿ. ಶ್ವೇತದ್ವೀಪ ಎಲ್ಲಿರೋದು? ಮ್ಯಾಪ್ ಹಾಕಬೇಕಾ? GPS ಹಾಕಬೇಕಾ? ಹಾಕಿ. G ಅಂದ್ರೇನು? ಗಾಡ್. P ಅಂದ್ರೇನು? ಪ್ರಭು. R ಅಂದ್ರೇನು? ಅವನದ್ದೇ ರೂಟು. S ಅಂದ್ರೇನು? ಸರಿ ನಡೀರಿ. ಭಗವಂತ ದೇವರು ಅನ್ನೋ ರೋಡಿನಲ್ಲಿ ನೀವು ನಡ್ಕೊಂಡು ಹೋದರೆ ಸಿಕ್ಕತ್ತೆ ಅವನ ದಾರಿ. ಹೀಗೆ ಶ್ವೇತದ್ವೀಪ ಇರೋದು ಎಲ್ಲಿ? ಶ್ವೇತದ್ವೀಪ ಇರೋದು ಹಾಲಿನ ಸಮುದ್ರದಲ್ಲಿ. ಈಗ ಶ್ವೇತದ್ವೀಪಕ್ಕೆ ಹೋಗಿ ಮೋಕ್ಷ ಆಗಿದೆ ಅಂತ ಹೇಳ್ತಾರಲ್ಲ ಕೆಲವು ಜನ. ಶ್ವೇತದ್ವೀಪ, ಈ ಅಂಬಾವನಕ್ಕೆ ಹೋಗಿದ್ದೀವಿ, ಅಂಬಾವನದಲ್ಲಿ ನೀವೆಲ್ಲಿದ್ದೀರಾ? ಅಂಬಾವನದಲ್ಲಿ ನಾವು ಕಲ್ಯಾಣ ಮಂಟಪದಲ್ಲಿ ಇದ್ದೀವಿ. ಸರಿ, ಅಂಬಾವನದಲ್ಲಿ ನೀವೆಲ್ಲಿದ್ದೀರಾ? ದೇವಸ್ಥಾನದಲ್ಲಿ ಇದ್ದೀವಿ. ಪೂರಾ ಹೇಳಬೇಕಾದ್ರೆ ಅಂಬಾವನದಲ್ಲೇ ಇದ್ದೀವಿ ಅಂತೀವಿ, ಆದರೆ ಇರೋ ಜಾಗ ಬೇರೆ ಬೇರೆ. ಹೀಗೆ ಮೋಕ್ಷದಲ್ಲೂ ಕೂಡ ವೈಕುಂಠ ಸಮಾರಾಧನೆ ಆಗಿದ್ರು ಆ ವೈಕುಂಠದ 3 ಬೇರೆ ಬೇರೆ ಲೋಕಗಳಿದೆ. ಒಂದು ಅನಂತಾಸನ ಲೋಕ, ಒಂದು ಶ್ವೇತದ್ವೀಪ ಲೋಕ, ಒಂದು ವೈಕುಂಠ ಲೋಕ. ಈಗ ಶ್ವೇತದ್ವೀಪ ಇರೋದು ಎಲ್ಲಿ ಅಂದರೆ ಅದು ಕ್ಷೀರಸಾಗರದಲ್ಲಿ ಇದೆಯಂತೆ. ಕ್ಷೀರಸಾಗರ ಅಂದ್ರೇನು? ಹಾಲಿನ ಸಮುದ್ರ. ಈಗ ಮುಕ್ತ ಆತ್ಮರು ಅಂತ ಏನೀಗ ಮೋಕ್ಷ ಹೊಂದಿದಾರಲ್ಲ, ಮೋಕ್ಷಕ್ಕೆ ಕಾರಣ ಆಗಿದಾರಲ್ಲ, ಅವರಿರೋದು ಎಲ್ಲಿ? ಶ್ವೇತದ್ವೀಪದಲ್ಲಿ ಅಲ್ಲ. ಅವರು ಶ್ವೇತದ್ವೀಪಕ್ಕೆ ಹೋಗಿದ್ದಾರೆ ನಿಜ, ಆದರೆ ಶ್ವೇತದ್ವೀಪಕ್ಕೆ ಹೋಗಿಲ್ಲ, ಅವರು ಕ್ಷೀರಸಾಗರದಲ್ಲಿದ್ದಾರೆ. ಕ್ಷೀರಸಾಗರ ಎಲ್ಲಿದೆ? ಶಾಂತಿ ಸಾಗರದ ಪಕ್ಕ ಇದೆ. ಶಾಂತಿ ಸಾಗರ ಎಲ್ಲಿದೆ? ಬೆಂಗಳೂರಲ್ಲಿದೆ. ಅದಲ್ಲಪ್ಪ, ಕ್ಷೀರಸಾಗರ ಅಂದರೆ ಕ್ಷೀರಸಾಗರದಲ್ಲಿ ಇದ್ದಾರೆ. ಶ್ವೇತದ್ವೀಪ ಇರೋದಲ್ಲಿ ಕ್ಷೀರಸಾಗರದಲ್ಲಿ, ಕ್ಷೀರಸಾಗರ ಇರೋದಲ್ಲಿ ಶ್ವೇತದ್ವೀಪದ ಸ್ವಲ್ಪ ಸಮೀಪದಲ್ಲಿ. ಅದು ಕ್ಷೀರಸಾಗರದಲ್ಲೇ ಶ್ವೇತದ್ವೀಪ ಇಲ್ಲ. ಶ್ವೇತದ್ವೀಪದ ಸಮೀಪದ ಒಂದು ಸ್ವಲ್ಪ ದೂರದಲ್ಲಿ ಕ್ಷೀರಸಾಗರ ಇದೆ. ಅಲ್ಲಿ ಮುಕ್ತಾತ್ಮರು ಇದ್ದಾರೆ. ಅವರು ಶ್ವೇತದ್ವೀಪಕ್ಕೆ ಹೋಗಲಿಕ್ಕೇ ಇಲ್ಲ. ಆದರೆ ಅವರು ಎಲ್ಲಿ ಮುಕ್ತರಾದರು? ಅವರು ಮುಕ್ತರಾಗಿದ್ದು ಕ್ಷೀರಸಾಗರದಲ್ಲಿ ಇದ್ದುಕೊಂಡೇ ಮುಕ್ತರಾಗಿದ್ದು. ಶ್ವೇತದ್ವೀಪ ಅವ್ರ ಕಣ್ಣಿಂದ ನೋಡಲೇ ಇಲ್ಲ. ನೋಡಿ, ನಾವು ಹೇಳುವಾಗ ಅನಂತಾಸನ ಅಂತ ಒಂದು ಲೋಕ ನಾರಾಯಣನದ್ದು, ಶ್ವೇತದ್ವೀಪ ಅನ್ನೋದು ಮತ್ತೊಂದು ಲೋಕ ನಾರಾಯಣನದ್ದು, ವೈಕುಂಠ ಅನ್ನೋದು ಮತ್ತೊಂದು ಲೋಕ ನಾರಾಯಣನದ್ದು. ಏಕಕಾಲಕ್ಕೆ 3 ಲೋಕಕ್ಕೂ ಹೋಗ್ಲಿಕ್ಕೆ ಆಗೋಲ್ಲ. ಅವರವರ ಸಾಧನೆಯ ಒಂದು ತ್ವರಿತತೆಯ ಮೇಲೆ, ಅವರವರ ಯೋಗ್ಯತೆ ಮೇಲೆ ಭಗವಂತ ಅವರಿಗೆ ಇಂತಿಂಥ ಲೋಕದಲ್ಲಿ ಮೋಕ್ಷ. ಈಗ ಅವರು ಶ್ವೇತದ್ವೀಪಕ್ಕೆ ಹೋಗಿದ್ದಾರೆ, ಶ್ವೇತದ್ವೀಪಕ್ಕೆ ಹೋಗಲಿಲ್ಲ. ಶ್ವೇತದ್ವೀಪದ ಬಳಿ ಇರುವ ಕ್ಷೀರಸಾಗರಕ್ಕೆ ಹೋಗಿದ್ದಾರೆ. ಅಲ್ಲಿ ಅವರಿಗೆ ಮೋಕ್ಷ ಆಗಿದೆ. ಏನಾಗಿದೆ? ಲಿಂಗ ದೇಹ ಭಂಗ ಆಗಿದೆ. ಲಿಂಗ ದೇಹ ಅಂದ್ರೇನು? ಚರ್ಮ ಶರೀರ ಇದೆ. ಈ ಚರ್ಮ ಶರೀರವನ್ನು ಸುಟ್ಟರೋ ಅಥವಾ ನೆಲದಲ್ಲಿ ಹಾಕಿದ್ರೋ ಅದು ಹೋಗ್ಬಿಡುತ್ತೆ. ಇದರ ಒಳಗೆ ಮತ್ತೆ ಇನ್ನೂ 2 ಶರೀರಗಳಿದೆ. ಅದರಲ್ಲಿ ಒಂದು ಲಿಂಗ ಶರೀರ ಅಂತಂದಿದೆ. ಆ ಲಿಂಗ ಶರೀರ ಎಲ್ಲಿ ತನಕ ಇರುತ್ತೋ ಈ ಜೆರಾಕ್ಸ್ ಆಗ್ತಾನೇ ಇರುತ್ತೆ. ಅದು ಮೂಲ ಕಾಪಿ ಅದು.
ಆ ಮೂಲ ಕಾಪಿ ನಾಶ ಆಗದ ಹೊರತು ನಮಗೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಇಲ್ಲ. ಮೇಲಿನ ದೇಹ ಸುಟ್ಟರು, ಮೊಳಗೊಂದು ದೇಹ ಇದೆ. ಎಷ್ಟೋ ಜನ ಹೇಳ್ತಾರೆ ನೋಡಿ, ನಂಗೆ ಅವರು ಅಲ್ಲಿ ಓಡಾಡ್ದಂಗೆ ಕಾಣಿಸ್ತು, ಇಲ್ಲಿ ಇವ್ರು ಬಂದಂಗೆ ಕಾಣಿಸ್ತು, ಅದೇ ಬಟ್ಟೆಲಿ ಕಾಣಿಸ್ತು, ಹಳದಿಲ್ ಬಟ್ಟೆಲಿ ಕಾಣಿಸಿದ್ರು, ಕೆಂಪು ಬಟ್ಟೆಲಿ ಕಾಣಿಸಿದ್ರು. ಸೈಕ್ಯಾಟ್ರಿಸ್ಟ್ ಹೇಳ್ತಾರೆ ಅವ್ರಿಗೆ ತಲೆ ಸರಿ ಇಲ್ಲ ಅಂತ. ಪಾಪ ಸೈಕ್ಯಾಟ್ರಿಸ್ಟ್ಗೆ ಭಾಳ ತಲೆ ಸರಿಯಾಗಿರುತ್ತಾ? ನೋಡಿ, ನಾನೊಂದ್ಸಲ ಹರಿಹರಕ್ಕೆ ಹೋಗಿದ್ದೆ. ಹೋದಾಗ ತುಂಬ ಹಿಂದಿನ ಮಾತು, ಅವಾಗ ಯಶಿಕಾ ಎಲೆಕ್ಟ್ರೋ 35 ಅಂತ ಒಂದು ಕ್ಯಾಮ್ರಾ ಇತ್ತು. ನನಗೆ ಇದು ಫೋಟೋಗ್ರಫಿ ತುಂಬ ಇಷ್ಟ, ಚೆನ್ನಾಗಿ ತೆಗಿತಾ ಇದ್ದೆ. ಅವಾಗ ಹೋಗುವಾಗ ನಾನು ಸೆಟ್ ಮಾಡಿ ಇಟ್ಕೊಂಡೆ. ನೋಡಿಕೊಂಡಾಗ ಹರಿಹರೇಶ್ವರನ ದೇವಸ್ಥಾನದಲ್ಲಿ ಪ್ರಾರಂಭದಲ್ಲಿ ಭುವನೇಶ್ವರಿ ಅಂತ ಒಂದು ರೌಂಡ್ ಇರುತ್ತೆ, ಆಮೇಲೆ ಸುಖನಾಸಿ ಅಂತಿರುತ್ತೆ, ಆಮೇಲೆ ಗರ್ಭಗುಡಿ ಅಂತಿರುತ್ತೆ. 3 ಅದು ವಿಧಗಳದು. ಒಂದು ರೌಂಡ್ ಇರುತ್ತೆ. ಅಲ್ಲಿ ಒಬ್ಬ ವ್ಯಕ್ತಿ ವಿಚಿತ್ರವಾಗಿ ನಿಂತ್ಕೊಂಡು, ಒಂದು ಹುಡುಗ ಹೆಚ್ಚು ಕಮ್ಮಿ ಅವನಿಗೆ ಒಂದು 18-20 ವರ್ಷ ಇರಬಹುದು, ಒಂದು ಸಿಗರೆಟ್ ಸೇದ್ತಾ ಇದ್ದ. ಲೀಲಾಜಾಲವಾಗಿ ಆರಾಮಾಗಿ ಎತ್ಲಗೋ ನೋಡ್ಕೊಂಡು ಸೇದ್ತಾ ಇದ್ದ. ನಾನು ಅದು ಫೋಟೋ ಸೆಟ್ ಮಾಡಿ ನೋಡ್ತೀನಿ, ಅಲ್ಲಿ ಸಿಗರೆಟ್ ಸೇರ್ತಿರೋ ಹುಡುಗ ಕಾಣಿಸ್ತಾನೆ. ಮತ್ತೆ ಮುಖ ಹೊರಗೆ ತೆಗೆದು ನೋಡ್ತೀನಿ, ಆ ವ್ಯಕ್ತಿ ಅಲ್ಲಿ ಇಲ್ವೇ ಇಲ್ಲ. ಮತ್ತೆ ಹೀಗೆ ನೋಡ್ತೀನಿ, ಆ ಫೋಟೋ ಯಾವುದು ಕ್ಯಾಮ್ರಾದಲ್ಲಿ ಕಾಣಿಸ್ತಾನೆ. ಅದು ತಕ್ಷಣ ಅದನ್ನು ತೆಗೆದೆ ಆ ಫೋಟೋನ. ಇವತ್ತಿಗೂ ನನ್ನ ಹತ್ರ ಇದೆ. ಆದರೆ ವ್ಯಕ್ತಿ ಅಲ್ಲಿಲ್ಲ. ಇದಕ್ಕೆ ವಾಸನಾ ಶರೀರ ಅಂತ ಹೇಳ್ತಾರೆ. ಇದ್ದದ್ದು ನಿಜ, ಇಲ್ಲದೆ ಇರೋದು ನಿಜ. ಹೀಗೆ ಇಂಥ ಸೈನ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಇಲ್ಲ ಅಂತ ನಾವು ಸಾಧಿಸೋ ಬದಲು ಇದೆ ಅಂತ ನೋಡೋ ಪ್ರಯತ್ನ ಮಾಡಿ. ಇಲ್ಲ, ಭಾಳ ಸುಲಭ. ಇದೆ ಅಂತ ನೋಡೋ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನಕ್ಕೆ ಫಲ ಇದೆ. ಅದಕ್ಕೆ ಸೂಕ್ಷ್ಮ ಶರೀರ, ಕಾರಣ ಶರೀರ, ಅನಿರುದ್ಧ ಶರೀರ, ಸೂಕ್ಷ್ಮ ಶರೀರ ಅಂತ ಶರೀರಗಳಲ್ಲೇ ಬೇರೆ ಬೇರೆ ಇದೆ. ಈಗ ಲಿಂಗ ದೇಹ ಅಂತಿದೆಯಲ್ಲ, ಅದು ಆ ಶರೀರ ಸ್ಮ್ಯಾಶ್ ಆಗಬೇಕು, ಆಮೇಲೆ ಜೆರಾಕ್ಸ್ ಕಾಪಿ ಬರೋಲ್ಲ. ಲಿಂಗ ಶರೀರ ಎಲ್ಲಿ ತನಕ ಇರುತ್ತೋ ಅವನಿಗೆ ಜನ್ಮ ಅನ್ನೋದು ತಪ್ಪು ಅಲ್ಲ. ಅವನು ಪದೇ ಪದೇ ಸಕ್ಕರೆ ಮನೆಗೆ ಬೀಳ್ತಾನೆ, ಮತ್ತೆ ಅಚ್ಚಾಗ್ತಾನೆ, ಸಕ್ಕರೆ ಮನೆಗೆ ಬೀಳ್ತಾನೆ, ಅಚ್ಚಾಗ್ತಾನೆ. ಒಂದೇ ಸಕ್ಕರೆ ಮನೆಯಲ್ಲಿ 100 ಅಚ್ಚುಗಳಿವೆ. ಒಂದಿಷ್ಟು ಕೋಳಿ, ಒಂದಿಷ್ಟು ಬಾತುಕೋಳಿ, ಗಿಣಿ, ರಥ, ತೇರು, ಕಂಬ, ಏನೇನೋ ಇದೆ. ಆ ಸೌಟಲ್ಲಿ ತಿಕ್ತಾ ಸಕ್ಕರೆ ಪಾಕವನ್ನು ಯಾವ ತೂತಲ್ಲಿ ಹೊಯ್ತಾರೋ ಆ ರೂಪ ಬರುತ್ತೆ ಆ ಸಕ್ಕರೆ ಪಾಕಕ್ಕೆ. ಹಾಗೆ ಲಿಂಗ ಶರೀರದ ಪಾಕ ಎಲ್ಲಿ ಹೋಗಿ ಬೀಳತ್ತೋ ಗೊತ್ತಿಲ್ಲ. ಈ ಲಿಂಗ ಶರೀರದ ಭಂಗ ಆಗಬೇಕು, ಆಗ ಭಗವದ್ ದರ್ಶನ ಆಗತ್ತೆ. ಸ್ವರೂಪ ದೇಹದ ಆನಂದ ಅನುಭವಿಸ್ಲಿಕ್ಕೂ ಬರುತ್ತೆ. ಇದು ಸ್ವರೂಪ ದೇಹದ ಆನಂದ. ಸ್ವರೂಪ ದೇಹ ಅಂದ್ರೇನು? ತನ್ನ ರೂಪದೇ ದೇಹ. ತುಂಬ ಅದ್ಭುತ ರೀ. ಇದು ಈ ಲೋಕವೇ ಬೇರೆ. ದೇಹನ ಬಿಟ್ಟು ದೇಹ ನೋಡಿದವರಿದ್ದಾರೆ, ಆದರೆ ನೋಡುವಂಥ ದೇಹಕ್ಕೆ ದೇಹ ಇದೆಯಂತ ಆ ನೋಡೋ ಕಣ್ಣಿಗೆ ಅನುಭವ ಆಗೋಲ್ಲ. ಇದು ಬಹಳ ಸೂಕ್ಷ್ಮ ವಿಚಾರ. ತಮ್ಮ ದೇಹ ಬಿಡ್ತಾರೆ, ಮೇಲೆ ಹೋಗ್ತಾರೆ, ತಮ್ಮ ದೇಹನೇ ನೋಡ್ತಾ ಇರ್ತಾರೆ, ಆದರೆ ತಾನು ನೋಡ್ತಿರೋ ವ್ಯಕ್ತಿ ತಾನು ಯಾರು ಅನ್ನೋ ಜ್ಞಾನ ಇರಲ್ಲ. ನೋಡುವ ನೋಟದ ಜ್ಞಾನ ಮಾತ್ರ ಇರುತ್ತೆ. ಇದು ಎಷ್ಟೋ ಬಾರಿ ಅನುಭವ ಆಗಿದೆ. ಈಗ ಮಗು ಆಟ ಆಡುತ್ತೆ, ಊಟ ಮಾಡುತ್ತೆ, ಮಲ್ಕೊಳ್ಳುತ್ತೆ, ತಿನ್ನುತ್ತೆ, ಎಲ್ಲವನ್ನೂ ಮಾಡುತ್ತೆ. ತಾನು ಇದೇನು ಅನುಭವ ಮಗುಗಿಲ್ಲ ನೋಡಿ. ಯಾಕೆ ಅಂದರೆ ಮಗುನ ಹೋಗಿ ಕನ್ನಡಿ ಮುಂದೆ ನಿಲ್ಲಿಸಿ ತನ್ನದೇ ಮುಖ ಅಂತದ್ದು ಗೊತ್ತಾಗೋಲ್ಲ. ಸ್ವಲ್ಪ ಬೆಳೆದ ಮೇಲೆ ಕನ್ನಡಿ ನೋಡ್ಕೊಂಡಾಗ ನಂದು, ನಮ್ಮದು, ನಮ್ಮಪ್ಪಂದು ಅಂತ ಕೂಗೋಕ್ಕೆ ಶುರು ಮಾಡ್ತೀವಿ. ಯಾವಾಗ ಸಣ್ಣ ಮಗುವಾಗಿದ್ದ ಕನ್ನಡಿ ನೋಡಿಕೊಂಡಾಗ ತಾನೇ ಎನ್ನುವ ಜ್ಞಾನ ಮಗುವಿಗೆ ಬರೆದಿದ್ರೂ ಕೂಡ ಊಟನೂ ಮಾಡುತ್ತೆ, ತಿನ್ನಿರುತ್ತೆ, ಮಲಗುತ್ತೆ, ನಗುತ್ತೆ, ಎಲ್ಲವನ್ನೂ ಮಾಡುತ್ತೆ. ಅದಕ್ಕೆ ಅಂದರೆ ಜ್ಞಾನ ಶರೀರ ಅಂತ ಹೇಳ್ತಾರೆ. ಇಂಥ ಜ್ಞಾನ ಶರೀರ ಪ್ರತಿಯೊಬ್ಬರಿಗೂ ಇರುತ್ತೆ. ಅದರ ಸುಖವನ್ನು, ಆನಂದವನ್ನು ಅನುಭವಿಸೋಕ್ಕೆ ಬರುತ್ತೆ. ಹೀಗೆ ಈ ಆನಂದವನ್ನು ಎಲ್ಲಿದ್ದುಕೊಂಡು ಅನುಭವಿಸೋದು? ಕ್ಷೀರಸಾಗರದಲ್ಲಿ ಇದ್ದುಕೊಂಡು ಅನುಭವಿಸೋದು. ಇವರು ಎಲ್ಲಿಗೆ ಹೋಗಲಿಲ್ಲ? ಕ್ಷೀರಸಾಗರದ ಮಧ್ಯದಲ್ಲಿರುವ ಶ್ವೇತದ್ವೀಪಕ್ಕೆ ಹೋಗಲೇ ಇಲ್ಲ. ಅದು ಹೋಗ್ಲಿಕ್ಕಿಲ್ಲ. ಹಾಗಾದರೆ ಶ್ವೇತದ್ವೀಪ ಎಂಬ ಭಗವಂತನ ಮುಕ್ತ ಸ್ಥಾನ ಅಂತೊಂದಿದೆಯಲ್ಲ, ಅದರ ಸಮೀಪದಲ್ಲೇ ಕ್ಷೀರಸಾಗರ ಇರೋದ್ರಿಂದ ನಾವು ಶ್ವೇತದ್ವೀಪಕ್ಕೇ ಹೋಗಿದ್ದೀವಿ ಅಂತ ಅನಿಸುತ್ತೆ. ಏನು ಹೆಸರು ಅದಕ್ಕೆ? ಸಾಮೀಪ್ಯ ಮೋಕ್ಷ ಅಂತ ಹೇಳ್ತೀವಿ. ಲೋಕ್ಯ ಮೋಕ್ಷ, ಸಾಮೀಪ್ಯ ಮೋಕ್ಷ ಅಂತ ಹೆಸರು.
ದೇವರ ಗರ್ಭಗುಡಿ ಕಣ್ಣಿಗೆ ಕಾಣ್ತಿದೆ. ಒಂದೆರಡು ಅಂಕಣ ದಾಟಿದ್ರೆ ದೇವರ ಗರ್ಭಗುಡಿ ಸಿಗತ್ತೆ. ಆದರೆ ಟಿಕೆಟ್ ತಗೊಂಡಿರೋದು ಅಲ್ಲೇ, ಎರಡನೇ ಸ್ಥಳಕ್ಕೆ ಟಿಕೆಟ್ ತಗೊಂಡಿರೋದು. ಆದರೂ ನಮಗೆ ಸಂತೋಷ ಏನಂದ್ರು, ದೇವರ ಹತ್ರ ಇದ್ದೀವಿ. ದೇವರ ಗರ್ಭಗುಡಿ ಒಳಗೆ ಹೋಗಲೇ ಇಲ್ವಲ್ಲ ಅನ್ನೋ ದುಃಖ ನಮಗಿಲ್ಲ. ಒಂದು ದುಃಖ ಬರಬಹುದು, ಇನ್ನೆರಡು ಕೌಂಟ್ರು ಆ ಕಡೆ ಹೋಗಿದ್ರೆ ಸ್ವಲ್ಪ ಹತ್ರ ಹೋಗ್ತಿದ್ವೇನೋ ಅಂತ. ಎಷ್ಟೇ ಹತ್ರ ಹೋದರೂ ದೇವರ ಹತ್ರ ಹೋಗ್ಲಿಕ್ಕೆ ಆಗೋಲ್ಲ. ಯಾಕೆ ಆಗೋಲ್ಲ ಅಂದರೆ ದೇವರಿರೋದೇ ಗರ್ಭಗುಡಿಲಿ. ಅಲ್ಲಿ ಒಳಗೆ ಹೋಗ್ಲಿಕ್ಕೆ ನಮಗೂ ನಿಮಗೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ವ್ಯವಸ್ಥೆ ಆಗಿದೆ. ಅಲ್ಲಿ ಒಳಗೆ ಹೋಗೋವರೇ ಬೇರೆ, ಅಲ್ಲಿ ಒಳಗೆ ಹೋದ್ಮೇಲೆ ಒಳಗಿರ್ಲಾರ್ದೆ ಒಳಗೆ ಹೋಗೋರು ಬೇರೆ. ಅಲ್ಲಿ ಒಳಗೆ ಹೋಗೋವರೇ ಬೇರೆ, ಒಳಗೆ ಹೋದ್ಮೇಲೆ ಒಳಗಿರ್ಲಿಕ್ಕಾಗದೆ ಏನೇನೋ ಮಾಡಿ ಒಳಗೆ ಹೋಗೋರು ಒಂದಿಷ್ಟು ಜನ. ಅದು ಬೇಡ. ಈಗ ಶ್ವೇತದ್ವೀಪದ ಮೋಕ್ಷದ ಆನಂದವನ್ನು ಅನುಭವಿಸುವ ಜೀವಾತ್ಮರು ಶ್ವೇತದ್ವೀಪಕ್ಕೆ ಹೋಗಿರೋಲ್ಲ. ಶ್ವೇತದ್ವೀಪದ ಸಮೀಪದಲ್ಲಿಯೇ ಇರುವ ಕ್ಷೀರಸಾಗರದಲ್ಲಿ ಇರ್ತಾರೆ, ಅಲ್ಲಿಯೇ ಮೋಕ್ಷವನ್ನು ಅನುಭವಿಸ್ತಾರೆ. ಆದರೆ ಕ್ಷೀರಸಾಗರದ ಮಧ್ಯದಲ್ಲಿರ್ತಕ್ಕಂಥ ಶ್ವೇತದ್ವೀಪಕ್ಕೆ ಅವರಿಗೆ ಹೋಗೋಕ್ಕಾಗಲ್ಲ. ಅಲ್ಲಿಯೂ ಕೂಡ ಮುಕ್ತಾತ್ಮರಿಗೆ ಒಂದು ಡ್ರೆಸ್ ಕೋಡ್ ಇದೆ. ಅದ್ಯಾವುದು? ಶಂಖ, ಚಕ್ರ, ಗದ, ಪದ್ಮವನ್ನು ಧಾರಣೆ ಮಾಡಿಕೊಂಡಿರ್ತಾರೆ. ನೋಡಿದ್ರ? ಯಾಕೆ ಹೇಳಿದೆ ನಿಮಗೆ? ಶೇಷಾಶಯನನೇ ಬಾ ಅಂತ ಕರೆದಿದ್ದೆ ಯಾತಕ್ಕೆ? ಶಂಖ ಚಕ್ರ ಧರನೆ ಬಾ ಅಂತ ಯಾಕೆ ಕರೀಲಿಲ್ಲ ಅಂದರೆ, ಭಗವಂತನ 3 ಲೋಕ ಇದೆ. ಒಂದು ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಈಗ ಶ್ವೇತದ್ವೀಪದ ಮೋಕ್ಷದ ವಿಚಾರವನ್ನು ನಾನು ಹೇಳಿದೆ. ಶ್ವೇತದ್ವೀಪಕ್ಕೆ ಸಾಧನೆ ಮಾಡಿ ಹೋಗಿರ್ತಕ್ಕಂಥ ವ್ಯಕ್ತಿಗಳು ಶ್ವೇತದ್ವೀಪವನ್ನು ದೂರದಿಂದ ನೋಡ್ತಿದ್ದಾರೆ. ಶ್ವೇತದ್ವೀಪದಲ್ಲಿರುವ ಭಗವಂತನನ್ನು ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇದ್ರೂ ಕೂಡ ನೀರಲ್ಲಿ ಕಂಡ ಹಾಗೆ ಕಾಣ್ತಾ ಇದೆ. ನೀರಲ್ಲಿ ಒಬ್ಬ ವ್ಯಕ್ತಿಯ ಮುಖವನ್ನು ನೋಡಿ, ನಿಮ್ಮ ಮುಖನೇ ನೋಡಿ, ಅಷ್ಟೊಂದು ಸಂತೃಪ್ತಿ ಆಗೋಲ್ಲ. ನೇರವಾಗಿ ನೋಡಿದಷ್ಟು ಸಂತೃಪ್ತಿ ಆಗೋಲ್ಲ. ಅಷ್ಟೇ ನಮ್ಮ ಸಾಧನೆ. ಹೀಗೆ ಅಲ್ಲಿಯೂ ಕೂಡ ಒಂದು ಡ್ರೆಸ್ ಕೋಡ್ ಇದೆ. ಶಂಖ, ಚಕ್ರ, ಗದಾ, ಪದ್ಮಾಧಾರಿಗಳಾಗಿ ಇರ್ತಾರೆ. ಇನ್ನು 2ನೇ ಲೋಕ ಇದೆ, ಅನಂತಾಸನ ಅಂತ. ಅನಂತ ಅಂದರೆ ಸರ್ಪ, ಆಸನ ಅಂದರೆ ಅವನಿರೋ ಜಾಗ ಅಂತ ಅರ್ಥ ಆಗತ್ತೆ. ಅದು ಕೂಡ ದೇವರ ಮನೆ. ಸರಿ, ಅನಂತಾಸನದಲ್ಲಿ ಮೋಕ್ಷ ಆಗಿದೆ ಅಂತ ಒಂದಿಷ್ಟು ಜನಕ್ಕೆ ಅನಂತಾಸನದಲ್ಲಿ ಮೋಕ್ಷ ಆಗಿದೆ ಅಂತ ಹೇಳ್ತೀವಿ. ಅನಂತಾಸನ ಇರೋದೆಲ್ಲಿ? ಅನಂತಾಸನ ಒಂದು ಮುಕ್ತ ಸ್ಥಾನ ಅಲ್ವಾ? ಅದರ ಹತ್ತಿರ ಒಂದು ಜಾಗ ಉಂಟು. ಆ ಮುಕ್ತ ಸ್ಥಾನದ ಬಳಿ ಒಂದು ಜಾಗ ಇದೆ. ಯಾವ್ದ್ರ ಹೆಸರೇನೋ? ಘನೋದಕ ಅಂತ. ಆ ಊರಿನ ಹೆಸರು ಘನೋದಕ. ನೋಡಿ, ಹೇಳಬೇಕಾದ್ರೆ ಹೇಳುವಾಗ ವೈಕುಂಠ ಅಂತ ಹೇಳ್ಬಿಡ್ತೀವಿ, ಶ್ವೇತದ್ವೀಪ ಅಂತ ಹೇಳ್ತೀವಿ, ಮತ್ತೆ ಅನಂತಾಸನ ಅಂತ ಹೇಳ್ಬಿಡ್ತೀವಿ. ಆದರೆ ಶ್ವೇತದ್ವೀಪಕ್ಕೆ ಹೋದವರಿಗೆ ಶ್ವೇತದ್ವೀಪದ ದರ್ಶನ ಆಗಿಲ್ಲ. ಕ್ಷೀರಸಾಗರದಲ್ಲಿ ಇದ್ದಾರೆ, ಹತ್ರದ ಊರದು ಕ್ಷೀರಸಾಗರ. ಹಾಗೆ ಅನಂತಾಸನ ಎನ್ನುವ ವಿಷ್ಣುವಿನ ಸ್ಥಾನಕ್ಕೆ ಹೋದವರಿಗೆ ಅನಂತಾಸನದ ದರ್ಶನ ಆಗೋಲ್ಲ. ಯಾಕಾಗೋಲ್ಲ ಅಂದರೆ ಅದರ ಹತ್ತಿರವೇ ಒಂದು ಊರಿದೆ. ಆ ಊರಿನ ಹೆಸರು ಘನೋದಕ ಅಂತ. ಈ ಎಲ್ಲ ಮುಕ್ತಾತ್ಮರು, ತುಂಬ ಜನ ಮುಕ್ತಾತ್ಮರಿದ್ದಾರೆ. ಅವ್ರಿಗೆಲ್ಲ ಎಲ್ಲಿ ಮುಕ್ತಿ ಆಗತ್ತೆ? ಅನಂತಾಸನದಲ್ಲಿ ಮುಕ್ತಿ ಆಗಲ್ಲ. ಅನಂತಾಸನದ ಸಮೀಪದಲ್ಲಿಯೇ ಇರುವ ಘನೋದಕ ಎನ್ನುವ ಪ್ಲೇಸಲ್ಲಿ ಅವ್ರಿಗೆ ಮುಕ್ತಿ ಆಗತ್ತೆ. ಆದರೆ ಅನಂತಾಸನಕ್ಕೆ ಹೋಗಿದ್ದೀವಿ ಅಂತ ಅವ್ರು ಹೇಳ್ಕೊತಾರೆ. ಆದರೆ ಅನಂತಾಸನಕ್ಕೂ ಹೋಗಿಲ್ಲ, ಅನಂತಾಸನದ ದೇವರ ದರ್ಶನವೂ ಆಗಲಿಲ್ಲ. ಅದರ ಸಂತೃಪ್ತಿ ಇದೆ. ಯಾಕೆಂದರೆ ಅನಂತಾಸನದ ಬಳಿಯೇ ನಾವಿದ್ದೇವೆ, ಅಷ್ಟೇ ಸುಖ. ಅಲ್ಲಿಯೂ ಕೂಡ ಒಂದು ಡ್ರೆಸ್ ಕೊಡಿದೆ. ಚಕ್ರ, ಶಂಖ, ಗದ, ಪದ್ಮಧಾರಿಗಳಾಗೇ ಇರ್ತಾರ. ನೋಡಿದ್ರ? ಅದಕ್ಕೆ ಶೇಷಶಯನನೇ ಬಾ ಅಂತ ಕರೆದಿದ್ದು. ಶಂಖ ಚಕ್ರಧರನೇ ಬಾ ಅಂತ ಕರೆದಿದ್ರೆ ಇವ್ರಿಗೂ ಕಿವಿ ಕೇಳಿಸ್ತಿತ್ತು. ಎಲ್ಲಿ? ಅನಂತಾಸನ ಎನ್ನುವ ನಾರಾಯಣನ ಅನಂತಾಸನ ಎನ್ನುವ ಸ್ಥಳಕ್ಕೆ ಹೋಗಿ ಮೋಕ್ಷ ಆಗಬೇಕು ಅಂತ ಹೋಗಿರೋರೆಲ್ಲ ಘನೋದಕ ಅನ್ನೋ ಊರಲ್ಲಿ ಟೆಂಟ್ ಹೊಡೆದಿದ್ದಾರೆ. ಅವರೆಲ್ಲರೂ ಕೂಡ ಶಂಖ ಚಕ್ರ ಗದಾ ಪದ್ಮ ಇಟ್ಕೊಂಡಿದ್ದಾರೆ. ಶಂಖ ಚಕ್ರ ಗದಾ ಪದ್ಮಧಾರಿಗಳೇ ಬಾ ಅಂತ ಅಂದಾಗ ಕಿವಿ ಅರಳ್ತಿತ್ತೇನೋ ಇವರಿಗೆ.
ಅದಕ್ಕೆ ವಾದಿರಾಜರು ಹಾಗೆ ಕರೀಲಿಲ್ಲ, ಶೇಷಶಯನನೇ ಬಾ ಅಂತ ಕರೆದು. ಇನ್ನು ಭಗವಂತನ ಲೋಕದಲ್ಲಿ ಇವರ್ಯಾರೂ ಇಲ್ಲ, ಭಗವಂತನ ಕೋಣೆಯಲ್ಲೂ ಕೂಡ ಇವರಿಲ್ಲ. ಭಗವಂತನ ಮತ್ತೊಂದು ಲೋಕವಾಗಿರ್ತಕ್ಕಂಥ ಅನಂತಾಸನ ಎಂಬ ಲೋಕದ ಸಮೀಪದಲ್ಲಿ ಇರ್ತಕ್ಕಂತಹ ಘನೋದಕ ಎಂಬ ಸ್ಥಳದಲ್ಲಿ ಈ ಮುಕ್ತಾತ್ಮರೆಲ್ಲ ಇದ್ದಾರಲ್ವೋ. ಇದಕ್ಕೇನು ಹೆಸರು? ಇದು ಕೂಡ ಸಾಮೀಪ್ಯ ಮೋಕ್ಷ. ಸಾಲೋಕ್ಯ ಮೋಕ್ಷ ಅಲ್ಲ, ಸಾಮೀಪ್ಯ ಅಂದರೆ ಘನೋದಕ ಅನ್ನುವ ಒಂದು ಪ್ಲೇಸು ನಾರಾಯಣನ ಒಂದು ನಾರಾಯಣ ಮುಕ್ತ ಸ್ಥಾನ ಅಲ್ಲ, ನಾರಾಯಣ ಇರೋ ಮುಕ್ತ ಸ್ಥಾನ. ಅದ್ರ ಹೆಸರೇ ಅನಂತಾಸನ. ಅಲ್ಲಿ ಹೋಗೋಕ್ಕೂ ಆಗಲ್ಲ, ಆ ನಾರಾಯಣನ ದರ್ಶನ ಮಾಡೋಕ್ಕೂ ಆಗಲ್ಲ. ಅವೆರಡು ಇವರಿರೋ ಜಾಗದಲ್ಲೇ ಕಾಣಿಸ್ತಿರುತ್ತೆ. ಹೇಗೆ? ನೀರಲ್ಲಿ ಬಿಂಬ ದರ್ಶನ ಆದ ಹಾಗೆ. ಅದಿರೋದು ಎಲ್ಲಿ? ಘನೋದಕ ಅನ್ನೋ ಪ್ಲೇಸಲ್ಲಿ. ಘನೋದಕ ಅನ್ನೋ ಪ್ಲೇಸ್ ಎಲ್ಲಿದೆ? ಅನಂತಾಸನ ಅನ್ನೋ ಮೋಕ್ಷ ಸ್ಥಾನಕ್ಕೆ ಅಂಟಿಕೊಂಡಿರದಂತೆ ಇದೆ. ಅದಕ್ಕೆ ಅವರೆಲ್ಲ ಏನು ಅನ್ಕೋತಾರೆ? ಹಬ್ಬ, ನಮಗೆ ಅನಂತಾಸನದಲ್ಲಿ ಆನಂದ ಸಿಕ್ಕಿದೆ, ಇಲ್ಲೇ ಮೋಕ್ಷ ಆಗ್ತಾ ಇದೆ ಅನ್ಕೋತಾರೆ. ಆದರೆ ಅನಂತಾಸನ ದರ್ಶನ ಇಲ್ಲ, ಅನಂತನಾರಾಯಣನ ದರ್ಶನ ಇಲ್ಲ. ಆದರೂ ಕೂಡ ಇದಕ್ಕೇನು ಹೆಸರು? ಸಾಮೀಪ್ಯ ಮೋಕ್ಷ. ಸಾಮೀಪ್ಯ ಅಂದರೆ ಹತ್ತಿರ ಇದ್ದೀವಿ, ಅದು ಒಂದು ಮೋಕ್ಷ. ದೇವರ ಲೋಕವಾಗಿರ್ತಕ್ಕಂಥ ಶ್ವೇತದ್ವೀಪಕ್ಕೆ ಸಮೀಪವಾದ ಜಾಗ ಯಾವುದು? ಕ್ಷೀರಸಾಗರ. ದೇವರ ಮತ್ತೊಂದು ಲೋಕವಾಗಿರ್ತಕ್ಕಂಥ ಆ ಅನಂತಾಸನಕ್ಕೆ ಸಮೀಪವಾಗಿರ್ತಕ್ಕಂಥ ಜಾಗ ಯಾವುದು? ಘನೋದಕ. ಅದೇ ರೀತಿಲಿ ನೆಕ್ಸ್ಟ್ ಬರೋದು ಯಾವುದು? ವೈಕುಂಠ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೇ ಶ್ರೀರಂಗಶಾಹಿ ಅಂದ್ರು ಕನಕದಾಸರು. ಈಗ ಅನಂತಾಸನದ ವಿವರಣೆ ಆಯಿತು. ಅನಂತಾಸನಕ್ಕೆ ಅಂಟಿಕೊಂಡ ಊರಿನ ಹೆಸರು ಘನೋದಕ. ಅಲ್ಲಿ ಹೋಗಿ ಎಲ್ಲ ಜೀವಾತ್ಮರು ಸೇರ್ಕೋತಾರೆ, ಅಲ್ಲಿ ಮೋಕ್ಷ ಆಗ್ಬಿಡುತ್ತೆ. ಆದರೆ ಅದಕ್ಕೇನು ಹೆಸರು? ಅನಂತಾಸನ ಅಂದರೆ ಮೋಕ್ಷ ಅಂತ. ಇನ್ನೊಂದಿಷ್ಟು ಜನ ಶ್ವೇತದ್ವೀಪಕ್ಕೆ ಅಂತ ಹೋಗ್ತಾರೆ. ಆದರೆ ಶ್ವೇತದ್ವೀಪಕ್ಕೆ ಒಳಗೆ ಹೋಗೋಕ್ಕಾಗಲ್ಲ, ಅಲ್ಲಿ ನಾರಾಯಣನ ನೋಡೋಕ್ಕೂ ಆಗಲ್ಲ. ಅದ್ರ ಹತ್ತಿರವೇ ಇರ್ತಕ್ಕಂಥ ಕ್ಷೀರಸಾಗರಕ್ಕೆ ಹೋಗಿ ಅಲ್ಲಿ ಮೋಕ್ಷ ಆಗಿಬಿಡ್ತಾರೆ. ಅವರಿಗೆ ಶ್ವೇತದ್ವೀಪದಲ್ಲಿ ಮೋಕ್ಷ ಅಂತ ಹೇಳ್ತೀವಿ. ಇನ್ನು ವೈಕುಂಠ ದರ್ಶನ ಆಗಬೇಕು. ಆ ವೈಕುಂಠ ದರ್ಶನ ಅಷ್ಟು ಸುಲಭ ಇಲ್ಲ. ಬ್ರಹ್ಮಪಾರೇ ಮುನ ಶ್ರೋತ್ರಂ ಇಚ್ಛಾಮಂ ಪರಮಸ್ತವಃ ಜಪದಾ ಖಂಡನಾ ದೇವೋ ಗೇನಾರಾಧಿತ ಕೇಶವ ಸೋಮೋ ವಾಚಾಪಾರಂ ಪರಂ ಅನಂತಪರಂ. ಇದು ಬ್ರಹ್ಮಪಾರ ಸ್ತೋತ್ರ. ಚತುರ್ಮುಖ ಬ್ರಹ್ಮದೇವರಿಗೆ ದರ್ಶನ ಆಗೋದು ಬಹಳ ಕಷ್ಟ ಅಂತೆ. ಚತುರ್ಮುಖ ಬ್ರಹ್ಮದೇವರಿಗೆ ದರ್ಶನ ಆಗೋದು ಬಹಳ ಕಷ್ಟ. ಅವ್ರ ಯುಗ ಮುಗಿಬೇಕು, ಅವ್ರ ದೇಹಕ್ಕೆ ಸಾವಾಗಬೇಕು, ಆಮೇಲೆ ಅವ್ರಿಗೆ ಮೋಕ್ಷ, ಆದಮೇಲೆ ನಮಗೆ ಮೋಕ್ಷ. ಹಾಗೆ ವೈಕುಂಠ ದರ್ಶನಕ್ಕೆ ಹೋದಾಗ ವೈಕುಂಠಕ್ಕೆ ಹೋಗ್ತಾರೆ ಅವರು. ವೈಕುಂಠಕ್ಕೆ ಹೋಗ್ತಾರೆ. ನಿಮ್ಮಲ್ಲಿ ನಿಮ್ಮ ಅಪ್ಪನೋ ನಿಮ್ಮ ಅಮ್ಮನೋ 12ನೇ ದಿನ ಅದ್ರ ಉಂಡೆ ಅದ್ರ ಉಂಡೆ ಅಂಬೊಡೆ ಅದು ಯಾತ್ರದ ರವೆ ಪಾಯಸ ಬ್ರಾಹ್ಮಣರು ಬಾಯೊಳಗೆ ಹೋಗುತ್ತೆ. ಇನ್ನು ಯಾತ್ರದ್ದು ಅಲ್ಲ ಆಗುವ ಎಲ್ಲೇ ವೈಕುಂಠ ರೀ. ವೈಕುಂಠ ಹೆಸರೇನು? ವೈಟುಂಕ. ಅವನ ಹೆಸರು ವೈಕುಂಠ. ಕುಂಠ ಅಂದರೆ ಕಾಲೇ ಇಲ್ಲ ಅವನಿಗೆ. ಎಲ್ಲಿಗೆ ಹೋಗ್ತೀಯಾ ಅಂತ. ಆ ಥರ ವೈಕುಂಠ ನಮ್ಮದು. ವೈಕುಂಠ ಲೋಕಕ್ಕೆ ಸಮೀಪವಾಗಿರ್ತಕ್ಕಂಥ ಲೋಕ ಒಂದಿದೆ, ಅದರ ಹೆಸರು ಸಾಂತಾನಿಕ ಲೋಕ. ಸಂತಾನ ಲೋಕ ಅಲ್ಲ, ಸಂತಾನ ಲೋಕ ಇಲ್ಲಿರೋದು ಭೂಮಿ ಮೇಲೆ, ಅದು ಸಾಂತಾನಿಕ ಲೋಕ. ಈಗ ಗೊತ್ತಾಯ್ತಲ್ಲ. ಚತುರ್ಮುಖ ಬ್ರಹ್ಮದೇವರ ಲೋಕ ಅಂತ ಒಂದಿದೆ, ಅದಕ್ಕೆ ಹೆಸರು ಸತ್ಯಲೋಕ ಅಂತ ಹೆಸರು. ಸತ್ಯಲೋಕ ಮುಗಿದ ನೆಕ್ಸ್ಟ್ ಲೋಕನೇ ಸಾಂತನಿಕ ಲೋಕ. ಭೂಹು ಭುವಃ ಮಹಃ ಜನಃ ತಪಃ ಸತ್ಯಂ. ಸತ್ಯಲೋಕವನ್ನು ದಾಟಿದ ಮೇಲೆ ಮುಂದೆ ಸಿಗೋ ಲೋಕವೇ ಸಾಂತನಿಕ ಲೋಕ. ನೀವು ಯಾವತ್ತು ಹೋಗಿದ್ರಿ? ಗೊತ್ತಿಲ್ಲ ಬಿಡ್ರಿ, ಹೋದವರು ಹೇಳಿದ್ದಾರೆ. ಇದೆಲ್ಲ
ಬ್ರಹ್ಮಜ್ಞಾನಿಗಳ ಮಾತು, ನಾವೆಲ್ಲಿ ಹೋಗೋಕ್ಕಾಗತ್ತೆ. ಅಂದರೆ ಚತುರ್ಮುಖ ಬ್ರಹ್ಮದೇವರ ಲೋಕ ಮುಗಿದ ಮೇಲೆ ಒಂದು ಊರು ಶುರುವಾಗುತ್ತೆ. ಆ ಊರಿನ ಹೆಸರು ಸಾಂತಾನಿಕ ಲೋಕ. ಸಾಂತಾನಿಕ ಲೋಕಕ್ಕೆ ಆದ ತಕ್ಷಣವೇ, ಸಾಂತಾನಿಕ ಲೋಕ ಆದ ತಕ್ಷಣವೇ ಸಿಗೋದೆ ವೈಕುಂಠ ಲೋಕ. ಅರ್ಥ ಆಯ್ತಾ? ಅಂದರೆ ವೈಕುಂಠಕ್ಕೆ ಹೋಗೋರಿಗೆ ವೈಕುಂಠದಲ್ಲಿ ನಾರಾಯಣನ ದರ್ಶನ ಇಲ್ಲ, ವೈಕುಂಠದಲ್ಲಿ ಪರಮಾತ್ಮನ ನೋಡೋಕೆ ಆಗೋಲ್ಲ. ವೈಕುಂಠಕ್ಕೆ ಹತ್ತಿರವೇ ಇರತಕ್ಕಂಥ ಸಾಂತಾನಿಕ ಲೋಕದಲ್ಲೇ ಇದ್ದುಕೊಂಡು, ಸಾಂತಾನಿಕ ಲೋಕದಲ್ಲೇ ಆನಂದ ಪಡ್ಕೊಂಡು, ಸಾಂತಾನಿಕ ಲೋಕದಲ್ಲೇ ಮೋಕ್ಷವನ್ನು ಹೊಂದುತ್ತಾರೆ. ಇಲ್ಲೂ ಇವ್ರಿಗೊಂದು ಅಡ್ರೆಸ್ ಕೋಡ್ ಇದೆ. ಏನು? ಶಂಖ ಚಕ್ರ ಗದ ಪದ್ಮ ಧಾರಣ ಮಾಡಲೇಬೇಕು. ಏನು ಅದನ್ನು ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ವಿಷ್ಣು ಲೋಕಕ್ಕೆ ಹೋಗ್ಬೇಕಾ ಅವನದ್ದು ಧಾರಣೆ ಮಾಡಬೇಕಷ್ಟೆ. ಅದಕ್ಕೆ ಪ್ರಶ್ನೆನೇ ಬರ. ಅವ್ರು ಡ್ರೆಸ್ ಕೊಡ್ತಾರೆ. ಆ ಡ್ರೆಸ್ ಕೊಟ್ಮೇಲೆ ಅಲ್ಲಿ ಅವ್ರಿಗೆ ಅಲ್ರಿ ಆಪ್ರೇಷನ್ ಆಗಬೇಕಾದ್ರೆ ನಿಮ್ಮ ಡ್ರೆಸ್ಸಲ್ಲಿ ಅವರೆಲ್ಲರಿ ಆಪ್ರೇಷನ್ ಮಾಡ್ತಾರೆ. ಏನೇ ಡ್ರೆಸ್ ಹಾಕೊಂಡು ಬಿಸಾಡಿ ಅವ್ರದ್ದೊಂದು ಹಸಿರು ಬಟ್ಟೆ ಕಟ್ಟಿ ಕುಂಡೆಗೂ ಇಲ್ಲ ತಲೆಗೂ ಇಲ್ಲ ಒಂದು ಬಟ್ಟೆ ಕಟ್ಟಿ ಕಳಿಸ್ತಾರೆ. ಇಲ್ಲೇ ಇಷ್ಟೊಂದು ಡ್ರೆಸ್ಸಿನ ಬಗ್ಗೆ ವಿಚಾರ ಇರಬೇಕಾ? ಇನ್ನು ಅಲ್ಲೇ ಎಷ್ಟಿರ್ಬೇಕು ಲೆಕ್ಕ ಹಾಕ್ರಿ. ಅಲ್ಲಿನ ಡ್ರೆಸ್ಸೇ ಇದು, ಶಂಖ ಚಕ್ರ ಗದಾ ಪದ್ಮ ಅಲ್ವಾ? ಈಗ ಬರೋಣ ಸ್ವಲ್ಪ ವಾಪಸ್ಸು. ಅನಂತಾಸನ ಲೋಕ, ಅನಂತಾಸನದ ಬಳಿ ಇರೋ ಘನೋದಕದಲ್ಲಿ ಮುಕ್ತಾತ್ಮರು ಎಂದೂ ಕೂಡ ಅನಂತಾಸನದ ಬಳಿಗೆ ಹೋಗಲೇ ಇಲ್ಲ. ಇನ್ನು ಎರಡನೇದು, ಶ್ವೇತದ್ವೀಪದ ಬಳಿ ಇರತಕ್ಕಂತಹ ಕ್ಷೀರಸಾಗರದಲ್ಲಿ ಇರೋ ಮುಕ್ತಾತ್ಮರು ಎಂದೂ ಕೂಡ ಶ್ವೇತದ್ವೀಪದ ಒಳಗೆ ಹೋಗಲೇ ಇಲ್ಲ. ಇನ್ನು ವೈಕುಂಠ, ಈ ವೈಕುಂಠದ ಬಳಿ ಇರ್ತಕ್ಕಂತಹ ಒಂದು ಲೋಕ ಸಾಂತಾನಿಕ ಲೋಕ. ಆ ಸಾಂತಾನಿಕ ಲೋಕದಲ್ಲಿಯೇ ಇರ್ತಕ್ಕಂಥ ಮುಕ್ತಾತ್ಮರು ಎಂದೂ ವೈಕುಂಠದ ಒಳಗೆ ಹೋಗಲೇ ಇಲ್ಲ. ಇನ್ನು ವೈಕುಂಠ ಸಮಾರಾಧನೆ ಯಾರಿಗೋ ಏನು ಅಲ್ವಾ? ಹೀಗೆ ಅಂತೂ ಇಂತೂ ನಾವು ಈ ಎಲ್ಲ ಚಿಂತನೆ ನಡೆಸುವಾಗ ಈ ಮೂರು ಲೋಕದ ಒಳಗೆ ಈ ಮುಕ್ತಾತ್ಮರು ಅಂದ್ರೇನು? ಡಿಸಾಲ್ವ್ ಆಗುವಂತಹ ಮೋಕ್ಷಕ್ಕೆ ಹೋಗುವಂಥ ವ್ಯಕ್ತಿಗಳಿಗೆ ಎಂಟ್ರಿನೇ ಇಲ್ಲ ನೋಡಿ. ಒಳಗೆ ಪ್ರವೇಶ ಇಲ್ಲದೆ ಇದ್ರೂ ಕೂಡ ಇವರಿಗೆ ಸ್ವರೂಪ ಆನಂದ ಇದೆ, ಸ್ವರೂಪದ ಆನಂದ ಪಡ್ಕೊಂಡಿದ್ದಾರೆ. ಅನಂತಾಸನಕ್ಕೆ ಬಂದಿದ್ದೀವಿ ಅಂದ್ಕೊಂಡಿದ್ದಾರೆ. ಯಾಕಂದರೆ ಅನಂತಾಸನದ ಬಳಿ ಇರುವ ಘನೋದಕದಲ್ಲಿದ್ದಾರೆ ಅಷ್ಟೇ ಅವರು. ಇನ್ನು ಶ್ವೇತದ್ವೀಪಕ್ಕೇ ಬಂದಿದ್ದೀವಿ ಅಂದ್ಕೊಂಡಿದ್ದಾರೆ. ಶ್ವೇತದ್ವೀಪಕ್ಕೆ ಹೋಗಲಿಲ್ಲ, ಅವರಿರೋದು ಕ್ಷೀರಸಾಗರದಲ್ಲಿ. ಇನ್ನು ವೈಕುಂಠವೇನು ಸಿಕ್ಕಿದೆ ಅಂದ್ಕೊಂಡಿದ್ದಾರೆ. ಅವರಿಗೆ ವೈಕುಂಠಕ್ಕೆ ಹೋಗಲಿಲ್ಲ, ಅವರಿಗೆ ಸಿಕ್ಕಿದ್ಯಾವುದು? ಸಾಂತಾನಿಕ ಲೋಕ. ಆದರೂ ಸ್ವರೂಪದ ಆನಂದ ಉಂಟವರಿಗೆ. ಯಾಕೆಂದರೆ ಎಲ್ಲ ಭವ ಬಂಧನ ಕಳ್ಕೊಂಡಿದ್ದಾರೆ, ದೇವರಲ್ಲೇ ಲೀನವಾಗಲಿಕ್ಕೆ ಬಂದಿದ್ದಾರೆ. ಅದಕ್ಕೆ ಹೇಳ್ತೀವಿ, ಆ ಮೋಕ್ಷ ಅದಕ್ಕೆ ಹೇಳೋದು ಸಾಮೀಪ್ಯ ಮೋಕ್ಷ. ಸಮೀಪ ರೀ, ಆ ಆದರೂ ಅವ್ರ ಸಮೀಪ ಹೋಗ್ರಿ. ಸ್ವಲ್ಪ ಸಮೀಪ ಅನ್ನೋ ಶಬ್ದಕ್ಕೇನು? ಹತ್ರ ಹೋಗ್ರಿ ಅಂತ ಅರ್ಥ. ಅವರಲ್ಲೇ ಹೋಗ್ಬಿಡಿ ಅಂತಲ್ಲ, ಅವ್ರ ಸಾಮೀಪ್ಯವನ್ನು ಹೊಂದ್ರಿ. ಸ್ವಲ್ಪ ಸ್ವಾಮಿಗಳ ಸಾಮೀಪ್ಯವನ್ನು ಹೊಂದ್ರಿ, ಭಗವಂತನ ಸಾಮೀಪ್ಯವನ್ನು ಹೊಂದ್ರಿ ಅಂತ ಹೇಳ್ತೀವಿ ವಿನಃ ಬೇರೆ ಏನು ಶಬ್ದ ಅಲ್ಲಿ ಹೇಳೋಕ್ಕಾಗಲ್ಲ. ಭಗವಂತನ ಸಮೀಪ ಹೋಗ್ರಿ ಅಂದರೆ ಭಗವಂತನಲ್ಲೇ ಹೋಗೋಕ್ಕಾಗೋಲ್ಲ ಅಂತ ಆ ಮಾತೇ ಹೇಳುತ್ತೆ ಅಲ್ವಾ? ಇದಕ್ಕೆ ಸಾಮೀಪ್ಯ ಮೋಕ್ಷ. ಇವರೆಲ್ಲರೂ ಡ್ರೆಸ್ ಕೋಡ್ ಏನು ಗೊತ್ತಾ? ಚಕ್ರ, ಶಂಖ, ಗದ, ಪದ್ಮ. ಹೌದು ಅಲ್ವಾ? ಹೀಗೆ ಸಾರೂಪ್ಯ ಮೋಕ್ಷ ಅಂದರೆ ದೇವರ ಸ್ವರೂಪವನ್ನೇ ಪಡೆದವರು ಅಂತ ಅರ್ಥ. ಒಂದು ಪ್ರಶ್ನೆ ಬರುತ್ತಾ ಇಲ್ಲ ನಿಮಗೆ? ಸಾಯುಜ್ಯ ಮೋಕ್ಷದವರು ಅಲ್ಲ ರೀ. ಈಗ ಇಲ್ಲಿ ಸಾರೂಪ್ಯ ಮೋಕ್ಷ ಅಂತ ಯಾರು ಪಡ್ಕೊಂಡಿದ್ದಾರಲ್ಲ, ಭಗವಂತನ ರೂಪನೇ ಪಡ್ಕೊಂಡಿದ್ದಾರೆ ಇಲ್ವ? ಅವರೆಲ್ಲ ಪಡ್ಕೊಂಡ ಮೇಲೆ ಅವ್ರಿಗೂ ಶಂಖ ಚಕ್ರ ಗದಾ ಪದ್ಮ ಇದೆ ಅಂತ ನೀವು ಹೇಳಿದ್ರಿ, ಒಪ್ಕೊಂಡೆ. ಈಗ ಒಂದು ಪ್ರಶ್ನೆ ಬರುತ್ತೆ ನಮಗೆ. ಏನು ಪ್ರಶ್ನೆ? ಸಾಯುಜ್ಯ ಮೋಕ್ಷದವರು ಕೂಡ, ಸಾಯುಜ್ಯ ಅಂದರೆ ಅವನ ಅಂಗಾಂಗಗಳಲ್ಲಿ ಲೀನ ಆಗ್ಬಿಡೋದು, ಡಿಸಾಲ್ವ್ ಆಗ್ಬಿಡೋದು. ಕಣ್ಣಲ್ಲಿ, ಮೂಗಲ್ಲಿ, ಕಿವಿಲಿ, ತಲೆಯಲ್ಲಿ, ಎಲ್ಲ ಕಡೆ ಡಿಸಾಲ್ವ್ ಆಗೋರು ಅಂತ ಹೇಳಿದ್ರಲ್ಲ, ಅವರು ಏನು ಮಾಡಿದ್ದಾರೆ? ಶಂಖ ಚಕ್ರ ಗದಾ ಪದ್ಮ ಧರಿಸಿದ್ದಾರೆ ಅಂತ ಹೇಳ್ತಿರಲ್ಲ,
ಅವರು ಕೂಡ ದೇವರ ಸ್ವರೂಪದಲ್ಲಿ ಇದ್ದಾರಲ್ವೋ. ಇನ್ನು ಸಾಲೋಕ್ಯ ಅಂದರೆ ಯಾವುದು? ಅವನದ್ದೇ ಲೋಕ, ವೈಕುಂಠ ಲೋಕ. ವೈಕುಂಠ ಲೋಕಕ್ಕೆ ಹೋಗಿಲ್ಲ, ಅವರು ಸಾಂತಾನಿಕ ಲೋಕದಲ್ಲೇ ಮೋಕ್ಷ ಹೊಂದಿದ್ದಾರೆ. ಅವರು ಕೂಡ ಶಂಖಚಕ್ರ ಗದಾ ಪದ್ಮ ಧರಿಸಿದ್ದಾರೆ. ಇನ್ನೊಂದು ಲೋಕ ಒಂದು ಶ್ವೇತದ್ವೀಪಕ್ಕೆ ಹೋಗಲಿಲ್ಲ ಅವರಿರೋದು ಕ್ಷೀರಸಾಗರದಲ್ಲಿ. ಆದರೂ ಕೂಡ ಶಂಖಚಕ್ರ ಗದಾ ಪದ್ಮ ಅಲ್ಲೂ ಧರಣೆ ಮಾಡಿಕೊಂಡಿದ್ದಾರೆ. ಇನ್ನು ಅನಂತಾಸನ ಅಂತ ಒಂದು ಲೋಕ ಉಂಟು. ಅನಂತಾಸನ ಲೋಕಕ್ಕೆ ಅವರು ಹೋಗಲಿಲ್ಲ, ಅಲ್ಲಿ ಘನೋದಕ ಅನ್ನೋ ಊರಿನಲ್ಲೇ ಇದ್ದುಕೊಂಡು ಅಲ್ಲೇ ಮೋಕ್ಷವನ್ನು ಪಡ್ಕೊಂಡಿದ್ದಾರೆ. ಆದರೂ ಅವರು ಶಂಖಚಕ್ರ ಗದಾ ಪದ್ಮ ಧಾರಣೆ ಮಾಡಿಕೊಂಡಿದ್ದಾರಲ್ಲ. ಸರಿ, ಸಾರೂಪ್ಯ ಮೋಕ್ಷ ಅಂದ್ರೇನು? ಅವನದ್ದೇ ರೂಪ ಪಡೆಯುವ ಮೋಕ್ಷ ಅಲ್ವಾ? ಇಲ್ಲಿ ಪ್ರಶ್ನೆ ಬರುತ್ತೆ. ಸರಿ, ಕ್ಷೀರಸಾಗರದಲ್ಲಿ, ಘನೋದಕದಲ್ಲಿ, ಸಾಂತಾನೇಕ ಲೋಕದಲ್ಲಿ ಇವರು ಎಲ್ಲ ಕೂಡ ಶಂಖಚಕ್ರ ಗದಾ ಪದ್ಮ ಧರಿಸಿಕೊಂಡು ದೇವರಂತೆ ಇದರಲ್ಲ, ಇವರನ್ನೂ ಕೂಡ ಸ್ವರೂಪರು ಅವನದ್ದೇ ರೂಪ ಅಂತ ಕರೀತೀರಾ? ಇದು ನಿಮ್ಗೆ ಅರ್ಥ ಆಯಿತು ಇಲ್ಲೋ? ನನಗೆ ಅರ್ಥ ಆಗೋದೇ ಕಷ್ಟ, ನಿಮ್ಗೇನು ಅರ್ಥ ಆಗುತ್ತೆ? ಸಾರೂಪ್ಯ ಮೋಕ್ಷ ಅಂತ ಒಂದು ಪ್ರತ್ಯೇಕನೇ ಒಂದು ಮೋಕ್ಷ ಇದೆ ನೋಡಿ ಅಲ್ವಾ? ಅದ್ರ ಹೆಸರೇ ಸಾರೂಪ್ಯ ಮೋಕ್ಷ. ರೂಪ ಅವನದ್ದೇ ರೂಪ ಹೊಂದಿರೋ ಮೋಕ್ಷ. ಆದರೆ ಮುಂದೆ ಶ್ವೇತದ್ವೀಪದಲ್ಲಿ, ಘನೋದಕದಲ್ಲಿ, ವೈಕುಂಠದಲ್ಲಿ, ಪೂರ್ಣ ಶ್ವೇತ ದ್ವೀಪದ ಬಳಿ ಇರುವ ಕ್ಷೀರಸಾಗರದಲ್ಲಿ, ಅನಂತಾಸನ ಲೋಕದ ಬಳಿ ಇರುವ ಘನೋದಕದಲ್ಲಿ, ಮತ್ತೆ ವೈಕುಂಠದ ಬಳಿ ಇರ್ತಕ್ಕಂತಹ ಸಾಂತಾನಿಕ ಲೋಕದಲ್ಲಿ ಇವರೆಲ್ಲ ಮೋಕ್ಷ ಪಡ್ಕೊಂಡಿದ್ದಾರಲ್ಲ, ಅವರು ಕೂಡ ಶಂಖಚಕ್ರ ಗದಾ ಪದ್ಮ ಧಾರಣೆ ಮಾಡಿಕೊಂಡಿದ್ದಾರಲ್ಲ, ಅವರನ್ನು ಸ್ವರೂಪರು ಅಂತ ಹೇಳಬಹುದಾ ಅನ್ನೋ ಪ್ರಶ್ನೆ ಅಷ್ಟೆ. ಇಲ್ಲ, ಸಾರೂಪ್ಯ ಮೋಕ್ಷವೇ ಬೇರೆ, ಇವರನ್ನು ಸ್ವರೂಪರು ಅಂತ ಹೇಳಲಿಕ್ಕಾಗೋಲ್ಲ. ಅವರು ಆ ಮೋಕ್ಷದಲ್ಲಿ ರೂಪ ಧರಿಸ್ಬೇಕಷ್ಟೇ, ಅದಕ್ಕೆ ಸ್ವರೂಪ ಮೋಕ್ಷ ಅಂತ ಹೇಳೋಲ್ಲ. ಯಾಕೆ ಹೇಳೋಲ್ಲ? ಹಾಗಾದರೆ ಯಾರನ್ನ ಸ್ವರೂಪರು ಅಂತ ಕರೆಯೋದು? ಈ ಮೂರೂ ಲೋಕದಲ್ಲೂ ಎಲ್ಲಿಯೂ ಇರದ ಅದಕ್ಕಿಂತ ಹೆಚ್ಚಿಗೆ ಹೊರಗಿರ್ತಾರಲ್ಲ. ನಿಮ್ಗೆ ಅರ್ಥ ಆಯ್ತಾ? ಘನೋದಕದಲ್ಲೂ ಇರಬಾರ್ದು, ಅಂದರೆ ಶ್ವೇತದ್ವೀಪದಲ್ಲೂ ಇರಬಾರ್ದು, ಅನಂತಾಸನದಲ್ಲೂ ಇರಬಾರ್ದು, ಮತ್ತು ವೈಕುಂಠದಲ್ಲೂ ಇರಬಾರ್ದು. ಅದರಿಂದ ಒಬ್ಬರು ಹೊರಗಿರ್ತಾರಲ್ಲ, ಅವರನ್ನು ಸ್ವರೂಪರು ಅಂತ ಕರೆಯೋದು. ನಿಮ್ಗೆ ಅರ್ಥ ಆಯ್ತು ತಾನೆ? ಅವರು ಶ್ವೇತದ್ವೀಪದೊಳಗೂ ಇರಬಾರ್ದು, ಮತ್ತು ವೈಕುಂಠದಲ್ಲೂ ಇರಬಾರ್ದು, ಮತ್ತು ಭಗವಂತನ ಅನಂತಾಸನ ಎನ್ನುವ ಲೋಕದಲ್ಲೂ ಅವರು ಇರಬಾರ್ದು. ಈ ಮೂರೂ ಲೋಕದಿಂದ ಹೊರಗಿದ್ದುಕೊಂಡು ಶಂಖಚಕ್ರ ಗದಾ ಪದ್ಮವನ್ನು ಧಾರಣೆ ಮಾಡಿಕೊಂಡಿರ್ತಾರಲ್ಲ, ಅವರನ್ನು ಸ್ವರೂಪರು, ಅವನದ್ದೇ ರೂಪವುಳ್ಳವರು ಅಂತ ಹೇಳಬೇಕು. ಯದ್ಯಪಿ ಈ ಮೂರು ಲೋಕದಲ್ಲಿರೋರು ಕೂಡ ಎಲ್ಲರೂ ಕೂಡ ಅವನ ರೂಪವನ್ನೇ ಹೊಂದಿಕೊಂಡಿದ್ದರೂ ಅವರನ್ನು ಸ್ವರೂಪರು ಅಂತ ಕರೆಯೋಲ್ಲ. ಈ ಮೂರು ಲೋಕದಿಂದ ಹೊರಗೆ ಇದ್ದುಕೊಂಡು ಶಂಖಚಕ್ರ ಗದಾ ಪದ್ಮವನ್ನು ಧರಿಸಿರ್ತಾರಲ್ಲ, ಅವರಿಗೆ ಸ್ವರೂಪರು ಅಥವಾ ಸಾರೂಪ್ಯ ಮೋಕ್ಷದವರು ಅಂತ ಹೇಳಬಹುದು. ಕೆಲವರಿಗೆ ಸತ್ಯಲೋಕದಲ್ಲೇ ಮುಕ್ತಿ ಆಯಿತು ಅಂದ್ಕೊಂಡ್ಬಿಡ್ತಾರೆ. ಇನ್ನು ಅವರು ಸತ್ಯಲೋಕ ದಾಟೇ ಇರಲ್ಲ, ಇನ್ನು ಬ್ರಹ್ಮಲೋಕ ತನಕ ಹೋಗ್ತಾರೆ. ಬ್ರಹ್ಮಲೋಕಕ್ಕೆ ಹೋಗಿದ್ದ ಸುಖ ಆನಂದ ಹತ್ಕೊಂಡ್ಬಿಡುತ್ತವ್ರಿಗೆ. ಹೊಸ್ತಾಗಿ ಮದುವೆ ಮಾಡ್ಕೊಂಡಿರ್ತಾರೆ, ಇನ್ನು ಹೆಂಡ್ತಿನ ನೋಡ್ತಿದ್ದಂಗೆ ಸುಖ ಆಗೋಗ್ಬಿಡುತ್ತೆ. ಅಷ್ಟೇ ವೀಕ್ನೆಸ್ ಅವ್ರಿಗೆ. ಹೆಂಡ್ತಿನ ಮುಟ್ಟಬೇಕು ಅಂತಿಲ್ಲ, ಏನು ಮಾಡಬೇಕು ಅಂತಿಲ್ಲ. ಮದುವೆ ಆಯ್ತೋ ಇಲ್ಲೋ, ಮದುವೆ ಆಗಿ ಹೆಂಡ್ತಿ ಮುಖ ನೋಡಿದ್ದಷ್ಟೇ ಸುಸ್ತಾಗೋಯ್ತು. ಹಾಗೆ ದೇವರ ಲೋಕಕ್ಕೆ ಹತ್ತಿರ ಇರೋ ಲೋಕ ಯಾವುದು? ಸತ್ಯಲೋಕ. ಸತ್ಯಲೋಕ ಆದಮೇಲೆ ಸಾಂತಾನಿಕ ಲೋಕ ಬರುತ್ತೆ. ಸಾಂತಾನಿಕ ಲೋಕ ಆದಮೇಲೆ ವೈಕುಂಠ ಬಂದ್ಬಿಡುತ್ತೆ. ಇನ್ನೇನು ಊರು ಬಂತು 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 ಆನಂದ ಸಿಕ್ಕಿಬಿಡುತ್ತು ಅನ್ನೋದ್ರೊಳಗೆ ಸತ್ಯಲೋಕದಲ್ಲೇ ಮೋಕ್ಷ ಆಗೋಗ್ಬಿಡುತ್ತೆ. ಕೇಚಿತ್ ಅತ್ರೈವ ಮುಂಚಂತೆ ಅಂತ ಹೇಳುತ್ತೆ ಧರ್ಮಶಾಸ್ತ್ರ. ಸರಿ, ಇಲ್ಲೇ ನಮ್ಮ ಕಣ್ಮುಂದೆ ಎಷ್ಟೋ ಮುಕ್ತಾತ್ಮರಿದ್ದಾರೆ ಬಿಡಿ. ಆ ವೈಕುಂಠಕ್ಕೂ ಹೋಗೋದು ಬೇಡ, ಶ್ವೇತದ್ವೀಪಕ್ಕೂ ಹೋಗೋದು ಬೇಡ, ಅಥವಾ ಅನಂತಾಸನಕ್ಕೂ ಹೋಗೋದು ಬೇಡ, ಸತ್ಯಲೋಕ ದಾಟೋದು ಬೇಡ, ರೂಪಾತ್ಮಕವೂ ಯಾವುದೂ ಬೇಡ. ನಮ್ಮ ಕಣ್ಣ ಮುಂದೆ ಎಷ್ಟೋ ಜನ ಮುಕ್ತಾತ್ಮರಿದ್ದಾರೆ. ಅವರು ಘನೋದಕ, ಅನಂತಾಸನ, ಕ್ಷೀರಸಾಗರದ ಘನೋದಕ ಅನಂತಾಸನ, ಕ್ಷೀರಸಾಗರದ ಹತ್ರ ಇರೋ ಶ್ವೇತದ್ವೀಪ, ಸಾಂತಾನಿಕ ಲೋಕದ ಹತ್ರ ಇರ್ತಕ್ಕಂಥ ವೈಕುಂಠ, ಅಲ್ಲಿಯೂ ಅಡಿ ಇಡಲೇ ಇಲ್ಲ, ಅಲ್ಲಿ ಹೋಗಲೇ ಇಲ್ಲ.
ಇಲ್ಲೇ ಇದ್ದಾರೆ. ಹೇಗೆ ಖುಷಿಯಾಗಿ ಇದ್ದಾರೆ, ಸ್ವರೂಪ ಆನಂದವನ್ನ ಅನುಭವಿಸಿಕೊಂಡು ಆನಂದವಾಗಿದ್ದಾರೆ, ಚೆನ್ನಾಗಿ ಇಲ್ಲೇ ಇದ್ದಾರೆ. ಇವರಿಗೆಲ್ಲ ಯಾವ ಲಕ್ಷಣ ಉಂಟು? ಇವರಿಗೂ ಕೂಡ ಶಂಖ, ಚಕ್ರ, ಗದ, ಪದ್ಮಾದಿಗಳು ಉಂಟು. ಹಾಗಾದರೆ ಇವರೆಲ್ಲರೂ ದೇವರಂತೆ ಕಾಣಿಸ್ತಾರಲ್ಲ. ಅನಂತಾಸನ, ಶ್ವೇತದ್ವೀಪ, ವೈಕುಂಠದ ಬಳಿ ಇರ್ತಕ್ಕಂಥ ಲೋಕಗಳಲ್ಲಿ ಇದ್ದವರು ಯಾವ ರೂಪವನ್ನು ಧಾರಣೆ ಮಾಡಿಕೊಂಡಿದ್ದಾರೋ ಅದೇ ರೂಪವನ್ನು ಇಲ್ಲಿ ಧಾರಣೆ ಮಾಡಿಕೊಂಡು ಆ ಮೂರೂ ಲೋಕಗಳಿಂದ ಹೊರಗೆ ಇದ್ದುಕೊಂಡು ಆನಂದ ಜ್ಞಾನವನ್ನು ಪಡಿತಾ ಇದ್ದಾರಲ್ವ. ಆನಂದ ಜ್ಞಾನದೊಳಿರಲು ಮಾನವರಿಗೆ ಬಲು ಮೃದವೋ, ಹೀಗೆ ಆನಂದ ಜ್ಞಾನದಲ್ಲಿ ಇದ್ದಾರಲ್ವ ಇವರೆಲ್ಲ. ಈ ಮುಮುಕ್ಷು ಜೀವನಗಳು ಭಗವಂತನ ಆಯುಧಗಳಾಗಿರ್ತಕ್ಕಂತಹ ಶಂಖ, ಚಕ್ರ, ಗದ, ಪದ್ಮ ಧಾರಣೆ ಮಾಡಿಕೊಂಡು ಭಗವಂತನಂತೆ ಕಾಣುವ ಇವರೂ ಕೂಡ ಭಗವಂತನ ಸ್ವರೂಪರೇ ಅಲ್ವೋ. ಹೀಗೆ ಈ 4 ಬಗೆಯ ಲೋಕದಲ್ಲಿರ್ತಕ್ಕಂಥವರು ಭಗವಂತನ ಸ್ವರೂಪವನ್ನು ಹೊಂದಿಕೊಂಡಿದ್ದಾರೋ ಇಲ್ಲವೋ? ಖಂಡಿತ ಉಂಟು. ಯಾಕೆ ಇಷ್ಟೊಂದು ವಿವರಣೆ ಕೊಟ್ಟೆ ನಿಮಗೆ? ನೋಡಿ, ಕೆಲವರು ಇರ್ತಾರೆ, ಅವರು ಅಪ್ಪಾಜಿ ಹೇಗಿದ್ದಾರೆ, ಸೀರೆ ಉಟ್ಕೊಂಡಿದ್ದ, ಉಟ್ಕೋ ಸೀರೆ, ಇನ್ನೊಂದು ಎರಡು ಮೊಳ ಉದ್ದ, ಹಣೆ ಕುಂಕುಮ ಇಟ್ಕೊಂಡಿದ್ದಾರೆ, ಇನ್ನೊಂದಿಷ್ಟು ಅಗಲ ಇಟ್ಕೋ, ಕಾಲುಂಗ್ರ ಹಾಕ್ಕೊಂಡಿದ್ದಾರೆ, 4 ಕಾಲುಂಗ್ರ ಹಾಕೋ. ಇವರೆಲ್ಲ ಸ್ವರೂಪರು ಅಂತ ಒಂದಿಷ್ಟು ಜನ ಇರ್ತಾರೆ. ಇದೆಲ್ಲ ಸಾರೂಪ್ಯ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಭಗವಂತನ ಈ 3 ಲೋಕಗಳು ಯಾವುದು? ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಶ್ವೇತದ್ವೀಪದ ಬಳಿ ಇರ್ತಕ್ಕಂಥ ಕ್ಷೀರಸಾಗರ, ಅನಂತಾಸನದ ಬಳಿ ಇರ್ತಕ್ಕಂತಹ ಘನೋದಕ, ವೈಕುಂಠದ ಬಳಿ ಇರ್ತಕ್ಕಂಥ ಸಾಂತಾನಿಕ ಲೋಕದಲ್ಲಿ ಇರ್ತಕ್ಕಂಥ ಈ ಎಲ್ಲ ಮುಕ್ತಾತ್ಮರು, ಮೋಕ್ಷ ಹೊಂದತಕ್ಕಂಥ ಜೀವನಗಳು ಏನು ಧಾರಣೆ ಮಾಡಿದ್ದಾರೆ? ಶಂಖ, ಚಕ್ರ, ಗದ, ಪದ್ಮ ಧಾರಣೆ ಮಾಡಿದ್ದಾರೆ. ಹಾಗೇನೆ ಈ 3 ಲೋಕದಿಂದ ಹೊರಗಿರ್ತಾರೆ ಕೆಲವರು. ಅವರ ಆ 3 ಲೋಕನ ಎಲ್ಲೂ ನೋಡಲೂ ಇಲ್ಲ, ಹೋಗಲೂ ಇಲ್ಲ, ಏನು ಮಾಡಲಿಲ್ಲ. ಆದರೆ ಇಲ್ಲೇ ಆನಂದ ಜ್ಞಾನವನ್ನು ಅನುಭವಿಸ್ಕೊಂಡಿದ್ದಾರೆ. ಸ್ವರೂಪ ದೇಹದ ಆನಂದವನ್ನು ಅನುಭವಿಸ್ಕೊಂಡಿದ್ದಾರೆ. ಸ್ವರೂಪ ದೇಹ ಅಂದ್ರೇನೋ? ಆ ಸ್ವರೂಪ ದೇಹಕ್ಕೆ ಮುಳ್ಚುಚ್ಚಿದ್ರೆ ನೋವಾಗಲ್ಲ, ಕಲ್ಲೊತ್ತಿದ್ರೆ ಕಲ್ಲೊತ್ತಾಗಲ್ಲ, ಕಣ್ಣೀರು ಬರೋಲ್ಲ, ಮೂಗು ನೀರು ಬರೋಲ್ಲ, ಕಿವಿ ನೋಯ್ಯಲ್ಲ. ಆದರೆ ಜ್ಞಾನ ಇರುತ್ತೆ, ಸಂತೋಷ ಜ್ಞಾನ ಇರುತ್ತೆ. ಹಸಿವೆ ಆಗಲ್ಲ, ನೀರಡಿಕೆ ಆಗಲ್ಲ, ಬಯರ್ಕೆ ಆಗಲ್ಲ, ಏನೂ ಆಗಲ್ಲ, ಖುಷಿನೋ ಖುಷಿ. ಅದು ಹೆಂಗಿರುತ್ತೆ? ನಮಗೆ ಹೇಳೋಕ್ಕೂ ಬರಲ್ಲ, ನಿಮ್ಗೆ ಕೇಳೋಕ್ಕೂ ಬರಲ್ಲ. ಯಾವಾಗಲೂ ನಾವು ದುಃಖಾತ್ಮರು, ನೀವು ಅದ್ರ ಡಬಲ್ ದುಃಖಾತ್ಮರು. ನಿಮಗೆ ಇದೆಲ್ಲ ಹ್ಯಾಂಗೆ ವರ್ಣನೆ ಮಾಡೋದು? ಭಾಳ ಸುಲಭ. ಅಂದರೆ ನೀವೇನೋ ಒಂದು ಸಿನಿಮಾ ನೋಡ್ತಾ ಇರ್ತೀರ, ನೋಡ್ತಾ 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 ಗೊತ್ತಿಲ್ಲದಂಗೆ ನಿದ್ದೆ ಹೋಗ್ಬಿಟ್ಟಿರ್ತೀರಲ್ಲ ಸುಸ್ತಾಗಿ, ಹಂಗಿರುತ್ತೋ ಏನೋ ಗೊತ್ತಿಲ್ಲ, ಇನ್ನೇನು ಹೇಳೋಕ್ಕಾಗಲ್ಲ. ಹೀಗೆ ಈ 3 ಲೋಕಗಳಿಂದ ಹೊರಗಿರ್ತಕ್ಕಂತಹ ಈ ಕೆಲವು ವರ್ಗದವರು ಕೂಡ ಶಂಖ, ಚಕ್ರ, ಗದ, ಪದ್ಮವನ್ನು ಧಾರಣೆ ಮಾಡಿರ್ತಾರಾದರೆ ಇವರಿಗೆ ಸ್ವರೂಪ ಮೋಕ್ಷ ಅಂತ ಹೇಳ್ತೀವಿ. ಸ್ವರೂಪ ಭಗವಂತನದೇ ರೂಪವನ್ನು ಹೊಂದಿರತಕ್ಕಂಥ ಮೋಕ್ಷ ಇವರಿಗಿದೆ. ಯಾಕೆ ಅಂದರೆ ಇವರು ಈ 3 ಲೋಕದಲ್ಲಿ ಇಲ್ಲವೇ ಇಲ್ಲ. ಈ 3 ಲೋಕದಲ್ಲಿ ಇದ್ದವರು ಶಂಖ, ಚಕ್ರ, ಗದ, ಪದ್ಮವನ್ನು ಧರಿಸಿಕೊಂಡು ಇದ್ದರೂ ಅವ್ರನ್ನ ಸ್ವರೂಪರು ಅಂತ ಹೇಳಲ್ಲ. ಈ 3 ಲೋಕದಿಂದ ಹೊರಗಿದ್ದುಕೊಂಡು ಶಂಖ, ಚಕ್ರ, ಗದ, ಪದ್ಮವನ್ನು ಯಾರಾದರೂ ಧರಿಸಿದ್ರೆ ಅವರಿಗೆ ಸ್ವರೂಪ ಮೋಕ್ಷ. ನಿಮಗೆ ಅರ್ಥ ಆಯಿತು ಅಂತ ಕಾಣುತ್ತೆ. ಶೇಷಶಯನನೇ ಬಾ ಅಂತ ಯಾಕೆ ವಾದಿರಾಜರು ಕರೆದ್ರು? ಶಂಖ ಚಕ್ರ ಧರಣೆ ಬಾ ಅಂತ ಕರಿಬಹುದಿತ್ತಲ್ಲ. ಅದು ಕರೆದ್ರೆ ಏನು ಸಮಸ್ಯೆ ಇದೆ ಅಂದರೆ, ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಶ್ರೀಮನ್ ನಾರಾಯಣ ಅಷ್ಟೇ ಅಲ್ಲ ಧರಿಸಿರೋದು. ಅವನ ಲೋಕ 3 ಇದೆ. ಒಂದು ಶ್ವೇತದ್ವೀಪ ಅಂತಿದೆ, ಒಂದು ವೈಕುಂಠ ಅಂತಿದೆ, ಒಂದು ಅನಂತಾಸನ ಅಂತಿದೆ. ಬೇರೆ ಬೇರೆಯವರು ಬೇರೆ ಬೇರೆ ಥರ ಸಾಧನೆಗಳನ್ನು ಮಾಡಿ ಈ ಲೋಕಕ್ಕೆ ಹೋಗ್ತಾರೆ. ಈ ಲೋಕಕ್ಕೆ ಹೋಗೋಕ್ಕಾಗಲ್ಲ ಅವರಿಗೆ, ಲೋಕದ ಹತ್ತಿರ ಹೋಗ್ತಾರೆ. ಯಾವುದು ಹತ್ತಿರವಾದ ಲೋಕ? ಶ್ವೇತದ್ವೀಪಕ್ಕೆ ಹೋಗ್ತೀವಿ ಅಂತ ಹೋಗ್ತಾರೆ. ಶ್ವೇತದ್ವೀಪಕ್ಕೆ ಹೋಗೋದಲ್ಲ, ಅದು ಅಲ್ಲೇ ಹತ್ತಿರ ಇರ್ತಕ್ಕಂತಹ ಕ್ಷೀರಸಾಗರಕ್ಕೆ ಹೋಗೋದು. ಎಂದಿಗೂ ಶ್ವೇತದ್ವೀಪಕ್ಕೆ ಹೋಗೋಕ್ಕೆ ಆಗೋಲ್ಲ ಅವ್ರಿಗೆ. ಇನ್ನು ಅನಂತಾಸನಕ್ಕೆ ಹೋಗ್ತೀವಿ ಅಂತ ಹೋಗಿರ್ತಾರೆ ಅವ್ರ ಹಣೆ ಬರ. ಅನಂತಾಸನಕ್ಕೆ ಹೋಗೋಕ್ಕಾಗಲ್ಲ. ಅನಂತಾಸನದ ಸಮೀಪದಲ್ಲೇ ಇರುವ ಘನೋದಕಕ್ಕೆ ಹೋಗಿ ಮೋಕ್ಷ ಹೋಗ್ಬಿಡ್ತಾರೆ.
ಇನ್ನು ವೈಕುಂಠಕ್ಕೆ ಹೋಗಿದ್ದಾರೆ ಅಂತ ಹೋಗಿರ್ತಾರೆ, ವೈಕುಂಠಕ್ಕೆ ಹೋಗಿರಲ್ಲ ಅವರು, ವೈಕುಂಠದ ಬಳಿ ಇರ್ತಕ್ಕಂಥ ಸಾಂತಾನಿಕ ಲೋಕಕ್ಕೆ ಹೋಗಿ ಮೋಕ್ಷ ಆಗಿಬಿಡುತ್ತಾರೆ. ಇನ್ನೊಂದಿಷ್ಟು ಜನ ಬ್ರಹ್ಮಲೋಕ ಸತ್ಯಲೋಕಕ್ಕೆ ವೈಕುಂಠಕ್ಕೆ ಹೋಗಬೇಕು ಅಂತ ಹೊರಟಿರ್ತಾರೆ, ಸತ್ಯಲೋಕದಲ್ಲಿ ಬ್ರಹ್ಮದೇವರನ್ನು ನೋಡ್ತಾರೆ, ಅಷ್ಟಕ್ಕೆ ಸಂತೋಷ ಆಗ್ಬಿಡುತ್ತೆ ಅವರಿಗೆ, ಅವರಲ್ಲೇ ಮೋಕ್ಷವನ್ನು ಹೊಂದುತ್ತಾರೆ. ಈ ಮೂರೂ ಲೋಕಗಳಲ್ಲೂ ಕೂಡ ಮೋಕ್ಷ ಹೊಂದತಕ್ಕಂಥವರ ರೂಪ ಯಾವುದು? ಶಂಖ, ಚಕ್ರ, ಗದ, ಪದ್ಮ ಅಲ್ವಾ? ಆದರೆ ಇದನ್ನು ಸ್ವರೂಪ ಮೋಕ್ಷ ಅಂತ ಹೇಳೋಲ್ಲ. ನಿತ್ಯ ಸ್ವರೂಪ ಮೋಕ್ಷ ಅಂದ್ರೆ ಏನು? ಈ ಮೂರು ಲೋಕದಿಂದಲೂ ಹೊರಗಿರ್ಬೇಕು ಅವರು, ಹೊರಗಿದ್ದುಕೊಂಡು ಶಂಖ, ಚಕ್ರ, ಗದ, ಪದ್ಮಗಳನ್ನು ಧರಿಸಿರ್ಬೇಕು ಅವರು, ಅವರಿಗೆ ಸಾರೂಪ್ಯ ಮೋಕ್ಷ ಅಂತ ಹೇಳ್ತಾರೆ. ಈಗ ಶಂಖಾಚಕ್ರ ಧರನೇಮ ಅಂತ ನೀನೇನಾದರೂ ಹಸೆಗೆ ಕರೆದಾಗ ದೇವರು ಕೇಳ್ತಾನೆ, ನಿಮಗೆ ನಾನೇ ಬರಬೇಕಾ ಅಥವಾ ನನ್ನಂತೆ ಇರತಕ್ಕಂಥ ಈ ಮೂರು ಲೋಕದಲ್ಲಿ ಇದರಲ್ಲ ಇವರಲ್ಲಿ ಯಾರಾದರೂ ಕಳಿಸಿದರೆ ಸಾಕಾ ಅಥವಾ ಆದೀತಾ ಅಂತ ಕೇಳ್ತಾನೆ ಭಗವಂತ. ನೀವು ಶಂಖಾಚಕ್ರ ಗದಾಧರನೇ ಪದ್ಮಾಧರನೇ ಬಾ ಅಂತ ಕೇಳಿಬಿಟ್ರೆ ದೇವ್ರು ನೆಕ್ಸ್ಟ್ ಕ್ವಶನ್ ಕೇಳ್ತಾನೆ, ಸರಿ ಮಾಡ್ರೆ ನಾನೇ ಬರಬೇಕು ಅಂತ ಉಂಟಾ ಅಥವಾ ನನ್ನ ಹಾಗೇ ಇರ್ತಕ್ಕಂಥ ಒಂದಿಷ್ಟು ಜನ ಶ್ವೇತದ್ವೀಪದಲ್ಲಿದ್ದಾರೆ, ನನ್ನ ಹಾಗೆಯೇ ಇರ್ತಕ್ಕಂಥ ಒಂದಿಷ್ಟು ಜನ ವೈಕುಂಠದ ಬಳಿ ಇದ್ದಾರೆ, ನನ್ನ ಹಾಗೆಯೇ ಇರ್ತಕ್ಕಂಥ ಒಂದಿಷ್ಟು ಜನ ಅನಂತಾಸನದ ಬಳಿ ಮೋಕ್ಷಕ್ಕೆ ಬಂದು ಕೂತಿದ್ದಾರೆ, ಎಲ್ಲರೂ ಶಂಖಾಚಕ್ರ ಗದವನ್ನು ಧರಿಸಿದ್ದಾರೆ. ಇನ್ನು ನಿಮ್ಮೂರಲ್ಲೇ ಒಂದಿಷ್ಟು ಜನ ಇದ್ದಾರೆ ಸ್ವರೂಪ ಮೋಕ್ಷರು, ಅವರು ಎಲ್ಲ ಶಂಖಾಚಕ್ರ ಧರಿಸಿದ್ದಾರೆ, ಇವರಲ್ಲಿ ಯಾರಾದರೂ ಒಬ್ಬರನ್ನು ಕಳಿಸಿದ್ರೆ ಆದೀತಾ ಅಥವಾ ನಾನೇ ಬರಬೇಕಾ ಅಂತ ಪರಮಾತ್ಮ ಪ್ರಶ್ನೆ ಕೇಳ್ತಾನೋ ಏನು? ಕೇಳಿದ್ರೆ ಅಂತ ಹೇಳಿ ವಾದಿರಾಜರು ತುಂಬ ಜಾಣರು. ಶಂಖ, ಚಕ್ರ, ಗದ, ಪದ್ಮ ಧರಣೆ ಬಾ ಅಂದರೆ ತುಂಬ ಜನ ಬಂದುಬಿಟ್ಟಾರೆ. ನಮಗೆ ಭಗವಂತನೇ ಬರಬೇಕು ಅನ್ನೋ ದೃಷ್ಟಿಯಿಂದ ಶಂಖ, ಚಕ್ರ, ಗದ, ಪದ್ಮ ಧರಣೆ ಬಾ ಅಂತ ಅವರು ಹೇಳಲಿಲ್ಲ. ಯಾಕೆ? ಅದು ಭಗವಂತನ ಅಸಾಧಾರಣ ಧರ್ಮವೇ ಅಲ್ಲ. ದೇವರೊಬ್ಬರದೇ ಲಕ್ಷಣ ಅಲ್ಲ ಅದು. ದುರ್ಗಾದೇವಿನೂ ಧರಿಸಿರ್ತಾಳೆ, ಇನ್ನೇನಾದರೂ ಚೂರು ತಲೆ ತಿನ್ನೋದಿದ್ರೆ ಹಾಗೆ ಎಲ್ಲರನ್ನೂ ಕೂಡ ಸಾರೂಪ್ಯ ಮೋಕ್ಷ ಉಳ್ಳವರು ಅಂತ ಕರಿಬೋದಿತ್ತಲ್ಲ ಅಂತ ನೀವೇನಾದ್ರು ಪ್ರಶ್ನೆ ಮಾಡ್ಬೋದಿತ್ತು. ಯಾಕೆ ಅಂದರೆ ಅನಂತ ತ್ರಿಧಾಮ ಅಂತಂದ್ರೆ ಹೆಸರು ಏನು ಹೇಳಿ? ತ್ರಿಧಾಮ, ಪರಂಧಾಮ ಬೇರೆ, ಆಮೇಲೆ ನಿಮ್ಮೂರನ್ನು ಮುಕ್ತಿಧಾಮ ಅಂತಿರುತ್ತೆ ಅದು ಬೇರೆ, ಅದೆಲ್ಲ ಧಾಮ ಒಂದೇ ಧಾಮ. ಈ ತ್ರಿಧಾಮ ಅಂತಿದೆಯಲ್ಲ, ಅನಂತಾಸನ ಬ್ರಾಕೆಟ್ ಘನೋದಕ ಅದು ಊರ ಹೆಸರು, ಶ್ವೇತದ್ವೀಪ ಅದರ ಹತ್ರ ಬ್ರಾಕೆಟ್ ಕ್ಷೀರಸಾಗರ, ವೈಕುಂಠ ಅದರ ಹತ್ರ ಇರ್ತಕ್ಕಂಥ ಊರು ಸಾಂತಾನಿಕ ಲೋಕ. ಈ ಎಲ್ಲ ಲೋಕಗಳಲ್ಲೂ ಶಂಖ, ಚಕ್ರ, ಗದ, ಪದ್ಮ ಧಾರಿಗಳೇ ಇದ್ದ ಮೇಲೆ ಎಲ್ಲರಿಗೂ ಭಗವಂತನ ರೂಪವೇ ಇರೋದ್ರಿಂದ ಸಾರೂಪ್ಯ ಮೋಕ್ಷ ಅಂತ ಒಂದು ಬೇರೆ ಯಾಕೆ ನೀವು ಮೋಕ್ಷದ ಚಿಂತನೆಯನ್ನು ನಡೆಸಿದ್ದೀರಿ? ನೀವು ಹೇಳಿದ್ರಿ ಶ್ವೇತದ್ವೀಪದಲ್ಲಿ ಇರಬಾರ್ದು, ಅನಂತಾಸನದಲ್ಲಿ ಇರಕೂಡ್ದು, ವೈಕುಂಠದಲ್ಲಿಯೂ ಇರಕೂಡ್ದು, ಈ ಮೂರೂ ಲೋಕದಿಂದ ಹೊರಗಿದ್ದು ಶಂಖ, ಚಕ್ರ, ಗದಾ, ಪದ್ಮವನ್ನು ಧಾರಣೆ ಮಾಡಿ ಸ್ವರೂಪ ಆನಂದವನ್ನು, ನಿರ್ದುಃಖವನ್ನು, ಆನಂದವನ್ನು ಅನುಭವಿಸ್ತಾ ಇದ್ರೆ ಅವರಿಗೆ ಸಾರೂಪ್ಯ ಮೋಕ್ಷ ಅಂತ ಕರಿಬೇಕು ಅಂತ ಹೇಳ್ತಿದ್ದೀರಲ್ಲ, ಇದೇನು? ಇದರಲ್ಲೇನು ತಾರತಮ್ಯ ಆಯಿತಾ? ಸಾಲೋಕ್ಯ ಅಂದರೆ ಅವನ ಲೋಕ, ಸಾಮೀಪ್ಯ ಅಂದರೆ ಅದರ ಹತ್ರ, ಸಾರೂಪ್ಯ ಅಂದರೆ ಅವನದ್ದೇ ರೂಪ, ಸಾಯುಜ್ಯ ಅಂದರೆ ಅವನಲ್ಲೇ ನೀನತ್ವ ಎಂಬ ಈ ವಿಭಾಗಗಳು ಯಾಕೆ? ಎಲ್ಲ ಲೋಕದಲ್ಲೂ ಭಗವಂತನ ಆಯುಧಗಳಾಗಿರ್ತಕ್ಕಂಥ ಶಂಖ, ಚಕ್ರ, ಗದ ಎಲ್ಲ ಧಾರಣೆ ಮಾಡಿದ ಮೇಲೆ ಸಾರೂಪ್ಯ ಮೋಕ್ಷ ಅಂತ ಒಂದೇ ಸಾಕಿತ್ತಲ್ವಾ? ಮತ್ತ್ಯಾಕೆ ಇದು ಬೇರೆ 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 ಮೋಕ್ಷದ ಸ್ತರಗಳು? ಇದ್ಯಾಕೆ ಇಷ್ಟೊಂದು ವಿವರಣೆಗಳು ಬೇಕಾಗಿದೆ ತಲೆ ತಿನ್ನಕ್ಕೆ? ಇಲ್ಲೂ ಆನಂದ ಸಿಗುತ್ತಂತೆ, ಅಲ್ಲೂ ಆನಂದ ಸಿಗುತ್ತಂತೆ, ಅಲ್ಲೂ ಶಂಖಚಕ್ರ ಇಟ್ಕೊಂಡಿದ್ದಾರಂತೆ, ಇಲ್ಲೂ ಶಂಖಚಕ್ರ ಇಟ್ಕೊಂಡಿದ್ದಾರಂತೆ, ಎಲ್ಲ ಆದಮೇಲೆ ಸಾರೂಪ್ಯ ಮೋಕ್ಷ ಅಂತಲೇ ಎಲ್ಲದಕ್ಕೂ ಹೇಳಿದರೆ ಸಾಕಾಗಿತ್ತು. ಸಾಮೀಪ್ಯ, ಸಾಯುಜ್ಯ, ಸಾಲೋಕ್ಯ ಏನಿದೆಲ್ಲ? ಹಾಗಾದರೆ ಈ ಬೇರೆ ಬೇರೆ ಮೋಕ್ಷಗಳು ಬೇಕಾ ಅಂದರೆ ಹೇಳುತ್ತೆ ಶಾಸ್ತ್ರಕಾರರು, ಬೇಕು ಅಂತ ಹೇಳ್ತಾರೆ.
ಯಾಕೆ ಈ ಮೂರು ಜಾಗದಲ್ಲೂ ಅಂದರೆ ಶ್ವೇತದ್ವೀಪ, ಅನಂತಾಸನ ಮತ್ತು ವೈಕುಂಠ ಅಂತ ಈ ಮೂರು ಜಾಗ ಇದೆಯಲ್ಲ, ಈ ಜಾಗದಲ್ಲಿ ಇಲ್ಲಿ ಇರದೆ ಚಕ್ರ ಶಂಖ ಧರರಾಗಿರ್ತಾರಲ್ಲ ಅವರನ್ನು ಸ್ವರೂಪರು ಅಂತ ಹೇಳೋದಪ್ಪ. ಉದಾಹರಣೆ ಒಂದು ಹೇಳ್ಬೋದಾ? ಹಾಂ, ಈಗ ಊಟಕ್ಕೆ ಎಲೆ ಹಾಕಿದ್ರು, ನಾನು ಹೇಳ್ತಾ ಇರೋದು ಉದಾಹರಣೆ ಇದು. ಮತ್ತು ವೈಕುಂಠದಲ್ಲಿ ಎಲೆ ಹಾಕಿದ್ರು ಅಂತ ತಿಳ್ಕೊಬೇಡಿ. ಊಟಕ್ಕೆ ಎಲೆ ಹಾಕ್ತು, ಪುರ್ಸೊತ್ತಿದ್ರೆ ಚೂರು ನೀರು ಹಾಕಿ ಎಲೆನೂ ತೊಳೆದು ಆಯಿತಾ, ಇನ್ನು ಬಡಿಸೋಕ್ಕೆ ಶುರುವಾಯಿತು. ಒಬ್ಬ ಹೊಸಬ ಅವನು ಏನು ಮಾಡ್ದ, ಅವನು ಅವಾಗ ತಾನೇ ಕರ್ಕೊಂಡು ಬಂದಿದ್ರು, ಅವನು ಜನವಾರ ಹಾಕ್ಕೊಂಡು. ಅದೇನು ಜನವಾರ ಹಾಕ್ಕೊಂಡು ಕರ್ಕೊಂಬರೋದು, ಅದು ಅಡುಗೆಯವ್ರಿಗೆ ಕೇಳಿ ಗೊತ್ತಾಗತ್ತೆ ಯಾಕೆ ಅಂತ, ನನಗೆ ಗೊತ್ತಿಲ್ಲ. ಒಬ್ಬ ಹೊಸಬ ಅವನ್ನೆಲ್ಲೋ ಮಲೆ ಮಹದೇಶ್ವರ ಊರಿಂದ ಕರ್ಕೊಂಡು ಬಂದಿದ್ದು, ಜನವಾರ ಹಾಕಿದ್ರು, ಉದ್ದಾನಾಮ ಇಟ್ಟಿದ್ರು. ಅವನೇನು ಮಾಡ್ದ, ಪಲ್ಯ ಗೊಜ್ಜು ಹಿಡ್ಕೊಂಡು ಬಂದ. ಪಲ್ಯ ಅಂತ ತೊಗೊಂಡು ಬಂದ, ಗೊಜ್ಜು ತೊಗೊಂಡು ಬಂದ ಹಾಕಕ್ಕೆ, ಶುರುವಿಗೆ ಹಾಕಕ್ಕೆ ತಂದ. ಆಗ ಒಬ್ಬ ತಿಳಿದವ ಏನು ಮಾಡ್ದ, ಜೋರಾಗಿ ಕೂಗದೆ, ಒದ್ರದ ಬಾಳೆ ಹುಚ್ಚ, ಅದಕ್ಕೆ ಹೇಳೋದು ಮೂರ್ಖ, ಮೊದಲು ಉಪ್ಪು ಹಾಕು ಅಂತಂದು. ಉಪ್ಪು ಹಾಕೋ ಮಾರಾಯ ಅಂದ್ಬಿಟ್ಟ. ಹೊಸಬ ಹೇಳ್ದ, ಅಲ್ಲ ಸ್ವಾಮಿ, ಗೊಜ್ಜಿನಲ್ಲೂ ಉಪ್ಪಿದೆ, ಆಮೇಲೆ ಸಾಂಬಾರಲ್ಲೂ ಉಪ್ಪಿದೆ, ಆಮೇಲೆ ಪಲ್ಯದಲ್ಲೂ ಉಪ್ಪಿದೆ, ಕೋಸಂಬರಿಲೂ ಉಪ್ಪಿದೆ, ಉಪ್ಪಿನಕಾಯಲ್ಲಂತೂ ಉಪ್ಪಿದೆ ಅಂದಮೇಲೆ ಮುಗಿದು ಹೋಯ್ತು. ಏನು ಮಾಡ್ತೀರಿ ಇದಕ್ಕೆ ಹಿಂಗಂದ್ರೆ? ಅವ್ನು ಹೇಳಿದ ಅರ್ಥ ಆಯ್ತಾ? ಎಲೆ ತೊಳೆದ್ರು, ಎಲೆ ತೊಳೆದ ಮೇಲೆ ಮೊದಲು ಏನು ಹಾಕಬೇಕು, ಉಪ್ಪು ಹಾಕಬೇಕು, ಆಮೇಲೆ ಚಟ್ನಿ ಹಾಕಬೇಕು, ಆಮೇಲೆ 2 ಥರ ಕೋಸಂಬರಿ ಹಾಕಬೇಕು, 2 ಥರ ಪಲ್ಯ ಹಾಕಬೇಕು, ಆಮೇಲೆ ಗೊಜ್ಜು ಹಾಕಬೇಕು, ಆಮೇಲೆ ಚಿತ್ರಾನ್ನ ಆಮೇಲೆ ಪಾಯಸ ಹಾಕಬೇಕು, ಆಮೇಲೆ ಚಿತ್ರಾನ್ನ ಹಾಕಬೇಕು, ಆಮೇಲೆ ಆಂಬಡೆ ಹಾಕಬೇಕು, ಆಮೇಲೆ ಸ್ವೀಟ್ ಹಾಕಬೇಕು, ಆಮೇಲೆ ಅನ್ನ ಹಾಕಬೇಕು, ಆಮೇಲೆ ತೌವೆ ಹಾಕಬೇಕು, ಆಮೇಲೆ ತೌವೆ ಮೇಲೆ ತುಪ್ಪ ಹಾಕಬೇಕು, ಆಮೇಲೆ ಸ್ವಲ್ಪ ತಂಬುಳಿ ತರಬೇಕು, ಆಮೇಲೆ ತಂಬುಳಿ ತಂದಮೇಲೆ ಆಮೇಲೆ ಒಂದು ಒಳ್ಳೆ ತಿಳಿಸಾರು ತರಬೇಕು, ಒಂದು ಒಳ್ಳೆ ತಿಳಿಸಾರು ತಂದ ಮೇಲೆ ಒಳ್ಳೆದೊಂದು ಸಾಂಬಾರು ತರಬೇಕು, ಒಳ್ಳೆದೊಂದು ಸಾಂಬಾರು ತಂದಮೇಲೆ ಒಂದು ಒಳ್ಳೆ ಕೂಟು ತರಬೇಕು, ಒಂದು ಒಳ್ಳೆ ಕೂಟು ತಂದಮೇಲೆ ಒಂದು ಒಳ್ಳೆ ಪಾಯಸ ಹಾಕಬೇಕು, ಒಂದು ಒಳ್ಳೆ ಪಾಯಸ ಆದಮೇಲೆ ಒಂದೆರಡು ಒಳ್ಳೆ ಚಿರೋಟಿ ಹಾಕಬೇಕು, ಒಂದು ಒಳ್ಳೆ ಚಿರೋಟಿ ಆದಮೇಲೆ ಒಳ್ಳೆ ಹಾಲು ತುಪ್ಪ ಹಾಕಬೇಕು. ಅದೆಲ್ಲ ಹಾಕ್ಬೋದು ಒಂದೇ ಒಂದು ಕಾಯಿ ಹೋಳಿಗೆ ಹಾಕಬೇಕು, ಒಂದೇ ಒಂದು ಚೂರು ಕಡುಬು ಹಾಕಬೇಕು, ಅದ್ರ ಮೇಲೂ ತುಪ್ಪ ಹಾಕಬೇಕು, ಸ್ವಲ್ಪ ಗರಿ ವಡೆ ಹಾಕಬೇಕು, ಮತ್ತು ಚಿತ್ರಾನ್ನ, ಹಿಂಗೆಲ್ಲ ಇರುತ್ತೆ. ಅವ್ನು ಏಕ್ದಮ್ ಇದೆಲ್ಲ ಪಡ್ಸಕ್ಕೆ ಬಂದಾಗ ಹಂಗೆ ಮಾಡಬಾರ್ದಪ್ಪ, ಮೊದಲು ಉಪ್ಪು ಹಾಕು. ಅವನಂದ, ಅದರಲ್ಲೂ ಉಪ್ಪಿದೆ, ಇದರಲ್ಲೂ ಉಪ್ಪಿದೆ, ಪ್ರತ್ಯೇಕ ಉಪ್ಪು ಹಾಕೋದು ಏನಕ್ಕೆ ಹಾಕಬೇಕು ಅಂತ ಕೇಳಿದ್ರೆ ಏನು ಮಾಡ್ತೀರಾ? ಇದಕ್ಕೆ ಊಟಕ್ಕೆ ಮುಂಚೆ ಉಪ್ಪು ಅಂತ ಒಂದು ಸಂಪ್ರದಾಯ ಉಂಟ ಇಲ್ವ ನಮ್ಮಲ್ಲಿ? ಅದನ್ನು ಚಿಂತನೆ ನಾವು ನಡೆಸಬೇಕಾಗತ್ತೆ. ಏನದು ಉಪ್ಪು? ಯಾತಕ್ಕೆ ಎಲ್ಲದರಲ್ಲೂ ಉಪ್ಪಿದ್ರು ಪ್ರತ್ಯೇಕವಾಗಿ ಉಪ್ಪು ಅಂತ ಯಾಕೆ ಹಾಕ್ತಾರೆ? ಉಪ್ಪು ಬೇರೆ, ಋಣ ಬೇರೆ. ಬೇರೆ ಅಲ್ಲ, ಉಪ್ಪು ಬೇರೆ ಅಲ್ಲ, ಋಣ ಬೇರೆ. ಋಣಾತ್ಮಕವಾಗಿರ್ತಕ್ಕಂಥ ಉಪ್ಪನ್ನು ಮೊದಲು ಹಾಕುವ ದೃಷ್ಟಿ ದೋಷ ಹೋಗುತ್ತೆ ಅನ್ನೋದು ನಮ್ಮ ಹಿಂದಿನವರ ಉದ್ದೇಶ. ನಮ್ಮ ಋಣಕ್ಕೆ ನೀವು ಬೀಳಿ ಅಂತಲೂ ಒಂದು ಅರ್ಥ. ಅದಕ್ಕೆ ಯಾರ್ಯಾರ ಮನೆಗೆ ಊಟಕ್ಕೆ ಹೋಗ್ಬೇಡಿ ಸ್ವಾಮಿ ಅಂತ ಯಾಕಂತಾರೆ ಅಂದರೆ ಅವ್ರು ಮೊದಲು ಉಪ್ಪು ಹಾಕ್ಬಿಡ್ತಾರೆ. ಉಪ್ಪು ಹಾಕಿದ್ರೋ ಇಲ್ಲ, ನೀವು ತಿಂದ್ರೋ ಇಲ್ಲ, ಅವ್ರ ಋಣಕ್ಕೆ ಬಿದ್ದು. ಅವ್ರು ಪಾಪ ಮಾಡಿದ್ರು ಸಹಿಯೇ ಅದು ನಿಮ್ಮ ಕೊರಳಿಗೆ, ಅವ್ರು ಪುಣ್ಯ ಮಾಡಿದ್ರು ಸಹಿಯೇ ಅದು ಅವ್ರ ಕೊರಳಿಗೆ. ಪಾಪ ಮಾಡಿದ್ದಂತೂ ಉಪ್ಪಿನ ಮೂಲಕ ನಿಮ್ಗೆ ಹರಿದು ಬಂದೇ ಬರುತ್ತೆ. ಪುಣ್ಯ ಹರಿದು ಬರೋದು ತುಂಬ ಕಷ್ಟ ಇದೆ. ಯಾಕಂದ್ರೆ ಹರಿದು ಬರೋದಷ್ಟು ಪುಣ್ಯ ಹರ್ಕೊಂಡು ಹೋಗೋಷ್ಟು ಮಾಡಿರಲ್ಲ ಅವರು. ಹಂಗೆ ಧುಮ್ಮಿಕ್ಕಿ ಹರಿಯುವ ಜಲಧಾರೆ ಎಲ್ಲೋನಷ್ಟು ಉಕ್ಕಿ ಬರೋಷ್ಟು ಪಾಪ ಮಾಡಿರ್ತಾರೆ. ಉಪ್ಪಿನ ಮೂಲಕ ಹರ್ಕೊಂಡು ಬಂದೇ ಬರುತ್ತೆ. ಅದಕ್ಕೇನೆ ಅವ್ರೇನು ಮಾಡೋದು, ಉಪ್ಪನ್ನು ಮೊದಲು ಹಾಕಿ ಬಿಡೋದು. ಕಡೆಗೆ ಅದಕ್ಕೇನು ಮಾಡ್ತೀವಿ ನಾವು, ಬಲಗೈಯಲ್ಲಿ ಆ ಉಪ್ಪನ್ನು ಮುಟ್ಟಿ ಕೈ ತೊಳ್ಕೊಂಡ್ಬಿಡ್ತೀವಿ. ನೀವು ಹಾಕಿದ್ರು ನಿಮ್ಮ ಮನೆಗೆ ಬಿದ್ದಿರಲಿ ಅಂತ. ಜಾಂಡ್ರಾದವ್ರು ಏನು ಮಾಡಬೇಕು ಅಂತ, ಊಟ ಆದಮೇಲೆ ಆ ಉಪ್ಪಿಗೆ ಕೈ ಹಚ್ಚಬೇಕು, ಹಚ್ಚಿ ಕೈ ತೊಳ್ಕೊಬಿಡ್ಬೇಕು ಅಲ್ಲೇ. ನೀವು ಹಾಕಿದ್ರು ನಿಮ್ಮ ಮನೆಗೆ ತಿರುಗಿಸ್ಬಿಡೋದು. ಹಿಂಗೆ ಈ ಥರ ಎಲ್ಲ ಹಿಂದಿನವರ ಒಂದು ಊಟದ ಕ್ರಮ ಇತ್ತು. ಅದಕ್ಕೆ ಉಪ್ಪು ಹಾಕು ಅಂತ ಹೇಳಿದ್ದು ಮಾರಾಯ. ಈ ಹೊಸಬ ಪ್ರಶ್ನೆ ಕೇಳ್ತಾನೆ, ಹೊಸಬ ಹೇಳ್ತಾನೆ ಗೊಜ್ಜಿನಲ್ಲೂ ಉಪ್ಪುಂಟಲ್ಲ, ಕೋಸಂಬರಿಲಿ ಉಪ್ಪಿದೆ, ಪಲ್ಯದಲ್ಲಿ ಉಪ್ಪಿದೆ, ಎಲ್ಲದಲ್ಲೂ ಉಪ್ಪಿದೆ. ಯದ್ಯಪಿ ಈ ಮತ್ಯಾಕೆ ಪ್ರತ್ಯೇಕ ಉಪ್ಪು ಹಾಕಬೇಕು ಅಂತ ಅವನು ಯಾರೋ ಮಲೆ ಮಹದೇಶ್ವರ ಸ್ವಾಮಿ ಕಡೆಯಿಂದ ಬಂದಂಥ ಜನಿವಾರದ ಹೊಸ ಬ್ರಾಹ್ಮಣ ಕೇಳಿದ ಪ್ರಶ್ನೆ ಇದು. ಆಗ ಅನುಭವಿ ಹೇಳ್ತಾನೆ,
ಯದ್ಯಪಿ ಗೊಜ್ಜಿನಲ್ಲೂ ಉಪ್ಪುಂಟಪ್ಪ, ಸರಿ, ಎಲೆಯ ಮೇಲೆ ಊಟದಲ್ಲಿ ಉಪ್ಪು ಹಾಕಿದೆ, ಗೊಜ್ಜು ಹಾಕಿದರೆ ಉಪ್ಪು ಹಾಕಿದಂತೆ ಆಯ್ತಾ? ಒಂದು ಪಕ್ಷ ನೀನು ಎಲೆ ಮೇಲೆ ಉಪ್ಪು ಹಾಕಲ್ಲ, ಉಪ್ಪು ಹಾಕದೆ ಗೊಜ್ಜು ಹಾಕ್ಬಿಟ್ಟಿದ್ದೀನಿ ಅಂತಂದರೆ ಅದು ಉಪ್ಪು ಹಾಕದಂಗೆ ಆಗತ್ತಾ? ಇಲ್ಲ ತಾನೇ? ಯಾಕಿಲ್ಲ ಅನ್ನೋದನ್ನು ನಾಳೆಯ ದಿವಸ ಚಿಂತನೆ ಮಾಡೋಣ. ಶೇಷಶಯನನೇ ಬಾ ದೋಷ ದೂರನೇ ಬಾ, ಬಾಸುರ ಕಾಯ ಹರಿಯವ ಬಾಸುರ ಹರಿಯವ ಶ್ರೀಕೃಷ್ಣ ವಿಲಾಸದಿಂದೆಮ್ಮ ಹಸೆಗೆ ಬಾ ಶೋಭಾನೇ.